गुरुर्विष्णुः गुरुर्देवो महेश्वरः गुरुसाक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम नारायण ಓಂಕಾರದ ಮಂದ ಮಧ್ಯಮ ಅಧಿಕಾರಿಗಳು. ನಾವಿದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ಮಧ್ಯಮ ಅಧಿಕಾರಿಗಳಿಗೆ ಮಂದಾಧಿಕಾರಿಗೂ ಅದೇ ಓಂಕಾರವನ್ನು ಸ್ವಲ್ಪ ಬೇರೆ ತರಹ. ಉದಾಹರಣೆಗೆ ನೋಡಿ, ಒಬ್ಬನಿಗೆ ಪಾಠ ಹೇಳ್ತೀವಿ, ಹೇಳಿದ್ದಾಗ ಅವರಿಗೆ ಅರ್ಥವಾಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ನೀವು ಕೇಳಿದ್ದನ್ನೇ ಎರಡು ಪದ್ಧತಿ ಅಂದ್ರೆ ಏನು, ಅದಕ್ಕೆ ಬೇಕಾಗಿರುವ ಕೆಲವು ಫಂಡಮೆಂಟಲ್ಸ್ ಅಂದ್ರೆ ಕೆಲವು ಮೌಲಿಕ ವಿಷಯಗಳನ್ನು ಸ್ಪಷ್ಟ ಮಾಡಿಕೊಂಡು ಬಾ ಅಂದ್ರೆ ಹಿಂದಿನ ಪಾಠಗಳನ್ನು ಮತ್ತೊಂದು ಸಲ ಓದ್ಕೋ, ಮತ್ತೊಂದು ಸಲ ಕೇಳಿ ಬಾ ಎಂದು ಹೇಳ್ತೀವಿ. ಅಥವಾ ಅದೇ ಪಾಠವನ್ನು ಮತ್ತೊಂದು ಸಲ ಕೇಳಿ ಬಾ ಎಂದು ಹೇಳ್ತೀವಿ. ಹಾಗೆಯೇ ಅದೇ ಓಂಕಾರವನ್ನು ತತ್ವದೃಷ್ಟ್ಯ ತತ್ವಚಿಂತನ ಅಂದ್ರೆ ವಿಚಾರ ಮಾಡುವುದು ಇನ್ನೂ ಬರಲ್ಲ ಅಂದ್ರೆ ಅವರಿಗೆ ಏನು ಮಾಡ್ತೀವಿ? ಓಂಕಾರವನ್ನೇ ಭಕ್ತಿಯಿಂದ ಉಪಾಸನೆ ಮಾಡು. ಓಂಕಾರವನ್ನೇ ಭಕ್ತಿಯಿಂದ ಉಪಾಸನೆ ಮಾಡಿದ್ದರೆ ಅದೇ ಓಂಕಾರ ತನ್ನ ಸ್ವರೂಪವಾದ ಪರಮಾತ್ಮ ತತ್ವವನ್ನು ತಿಳಿಸುವುದಕ್ಕೆ ನಿನ್ನ ಮನಸ್ಸನ್ನು ಸಿದ್ಧಗೊಳಿಸುತ್ತದೆ. ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಮನಸ್ಸಿಗೆ ಸ್ವಲ್ಪ ಯೋಗ್ಯತೆ ಬೇಕಂದರೆ ಅದೇ ಓಂಕಾರವನ್ನು ಭಕ್ತಿಭಾವದಿಂದ ಉಪಾಸನಾ ಆರಾಧನಾ ಮಾಡ್ತಾ ಇದ್ದರೆ, ಬೇಡಿಕೊಂಡರೆ ಭಕ್ತಿಭಾವದಿಂದ ಶರಣಾಗತಿಯಿಂದ ಮನಸ್ಸು ಶುದ್ಧವಾಗ್ತದೆ, ಏಕಾಗ್ರವಾಗ್ತದೆ, ಅಂತರ್ಮುಖವಾಗ್ತದೆ, ಸೂಕ್ಷ್ಮವಾಗ್ತದೆ. ಆ ಮನಸ್ಸು ಪರಮಾತ್ಮ ತತ್ವವನ್ನು ಅರ್ಥ ಮಾಡಿಕೊಳ್ತದೆ. ಹಾಗೆಯೇ ಮಂದ ಮಧ್ಯಮ ಅಧಿಕಾರಿಗೆ ಮನಸ್ಸು ಉಪಾಸನ ಮಾಡಬಹುದು. ಅದಕ್ಕೋಸ್ಕರ ಎರಡು ಉಪಾಸನೆಗಳು ಹೇಳಿದ್ದಾರೆ. ಒಂದು ವಾಚಕತ್ವೇನ, ಇನ್ನೊಂದು ಪ್ರತೀಕತ್ವೇನ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ ನೋಡಿ, ತಥಾಪಿ ಓಂಕಾರಂ ವಾಚಕತ್ವೇನ ಬ್ರಹ್ಮಚ, ಓಂಕಾರಂ ವಾಚಕತ್ವೇನ ಬ್ರಹ್ಮಚ ತದ್ವಾಚ್ಯತ್ವೇನ ಅಭಿಧ್ಯಾಯತಃ. ಓಂಕಾರಂ ವಾಚಕತ್ವೇನ ಬ್ರಹ್ಮಚ ತದ್ವಾಚ್ಯತ್ವೇನ. ಓಂಕಾರವು ಬ್ರಹ್ಮಕ್ಕೆ ಹೆಸರು ಅಂದ್ರೆ ನಮಗೆ ಇನ್ನೊಂದು ಹೆಸರು ಅಂದ್ರೆ ಒಂದು ಮಾತು ಹೇಳ್ತೇವೆ. ನಮಗೆ ಪ್ರಾಚೀನ ಕಾಲದಲ್ಲಿ ಹೇಳಿದ್ದಾರೆ, ಹೆಸರಿಗೆ ಅರ್ಥ ಇರಬೇಕು, ಅರ್ಥವಿಲ್ಲದ ಹೆಸರು ಹೇಳಬಾರದು. ಅರ್ಥವು ಆ ಹೆಸರು ಆ ವಸ್ತುವು ಏನೋ ಆ ವಸ್ತುವಿನ ಅರ್ಥವನ್ನು ಗುಣಗಳನ್ನು ಸೂಚಿಸುವಂತದ್ದೇ ಆಗಬೇಕು, ನೆನಪಿಸುವಂತದ್ದಾಗಬೇಕು. ದೇವ ಎಂದು ಹೆಸರಿಟ್ಟರೆ ದಿವ್ಯಂತೀತಿ ದೇವಾಹ ಅಂದ್ರೆ ದ್ಯೋತನಾತ್ಮಕತ್ವಾತ್ ದೇವ. ಆ ಶಬ್ದದಲ್ಲಿ ಹೆಸರಿನಲ್ಲಿ ದೇವರು ಯಾರೋ ಹೇಗಿರುತ್ತಾರೋ ಅವರ ಗುಣವನ್ನು ವರ್ಣಿಸುವಂತದ್ದಾಗಬೇಕು. ಹೆಸರು ಯಾವ ವ್ಯಕ್ತಿಗೆ ಅದು ಹೆಸರೋ, ಯಾವ ವಿಷಯಕ್ಕೆ ಅದು ಹೆಸರೋ ಆ ವಿಷಯವನ್ನು ವರ್ಣಿಸುವಂತದ್ದು, ನೆನಪಿಸುವಂತದ್ದು ಆಗಬೇಕು. ಇಲ್ಲದಿದ್ದರೆ ಅವನ ಹೆಸರೇನಪ್ಪ ಅಂದ್ರೆ ಟಿಂಕು ಅಂದ್ರೆ ಟಿಂಕು ಕಿಂಕು ಎಂದು ಹೆಸರಿಟ್ಟರೆ ಟಿಂಕು ಗಿಂಕು ಪಿಂಕು ಇಂಥದ್ದು ಹೆಸರಿಡ್ತಾರೆ. ಟಿಂಕು ಅಂದ್ರೆ ಏನರ್ಥ ಅಂದ್ರೆ ಅದಕ್ಕೇನು ಅರ್ಥ ಇಲ್ಲ. ಹಾಗಿಡಬಾರದು. ಹೆಸರು ಆ ವಸ್ತುವನ್ನು ವರ್ಣಿಸುವಂತದ್ದಿರಬೇಕು, ಅದನ್ನೇ ಹೆಸರಿಡ್ತೀವಿ ಅಲ್ಲವೇ?
ಸೊ ಹೆಸರು ಅರ್ಥವಂತವಾಗಬೇಕು. ಪ್ರಾಚೀನದಲ್ಲಿ ಹೇಳುತ್ತಿದ್ದರು, ಹೆಸರು ಅರ್ಥವಂತವಾಗಬೇಕು, ಉಚ್ಚರಿಸುವಕ್ಕೆ ಸುಲಭವಾಗಿರಬೇಕು, ಕಠಿಣವಾಗಿರಬಾರದು. ಹಾಗೆ ಓಂಕಾರವು ಪರಮಾತ್ಮಕ್ಕೆ ಹೆಸರು ಅಂದರೆ ಪರಮಾತ್ಮನ ಗುಣವನ್ನು, ಸ್ವರೂಪವನ್ನು ಈ ಓಂಕಾರ ಸೂಚಿಸುತ್ತದೆ. ಅಂದ್ರೆ ಓಂಕಾರದಲ್ಲೇ ಒಂದು ಹೇಗಿದೆ ಅಂದರೆ, ಒಂದು ಚಿತ್ರ ಮಾಡ್ತೀವಿ ನೋಡಿ, ಸ್ಮಾಲ್ ಚಿತ್ರ ಬರೆದರೆ ಆ ಚಿತ್ರದಿಂದಲೇ ಹೀಗಾ ಅಂತ ಗೊತ್ತಾಗ್ತದೆ. ಸ್ಮಾಲ್ ಚಿತ್ರ ಅಂದ್ರೆ ಅಬ್ರಿಡ್ಜ್ಡ್ ಫಾರ್ಮ್, ಸಂಕ್ಷಿಪ್ತ ರೂಪ. ಹೀಗೆ ಮಾಡಿಬಿಟ್ರೆ ಓಹೋ ಇದಾ ಅರ್ಥ ಎಂದಾಗುತ್ತೆ. ಹಾಗೆ ಓಂಕಾರದ ಆಕಾರದಲ್ಲೇ, ಅದರ ಧ್ವನಿಯಲ್ಲೇ ಆ ಪರಮಾತ್ಮನದು ಸ್ವಭಾವ ಅಲ್ಲಿ ಬರಬೇಕು. ಅದನ್ನು ಏನು ಹೇಳ್ತೀವಿ? ಹೆಸರು ಎಂದು ಹೇಳ್ತೀವಿ. ವಾಚಕತ್ವೇನ ಓಂಕಾರಂ ವಾಚಕತ್ವೇನ ಬ್ರಹ್ಮತ ವಾಚ್ಯತ್ವೇನ. ಓಂಕಾರವು ಪರಮಾತ್ಮನು ಸೂಚಿಸುವ ಹೆಸರಾಗುತ್ತದೆ. ಅಂಡ್ ಪರಮಾತ್ಮ ಅದರಿಂದ ಸೂಚಿಸಲ್ಪಡುವ ವಾಚ್ಯ ವಾಚಕ ವಾಚ್ಯತ್ವೇನ ಅಭಿಧ್ಯಾಯತಃ. ಹಾಗೆ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಅಂದರೆ ಕೆಲವರು ಹೇಳ್ತಾರೆ, ನಾವು ಮಂತ್ರ ತಗೊಳ್ತಾ ಇದ್ದೀವಿ, ಈ ಮಂತ್ರ ಜಪ ಮಾಡುವಾಗ ಅರ್ಥಚಿಂತನ ಮಾಡಬೇಕಾ ಅಥವಾ ನಾವು ಸುಮ್ಮನೆ ಮಾಡಬೇಕಾ? ಎರಡು ಪದ್ಧತಿಗಳಿವೆ. ಒಂದು ಕೇವಲ ಮಂತ್ರದ ಅರ್ಥವಿಲ್ಲದೆ ಅದರ ಧ್ವನಿ, ಮಂತ್ರದ ಧ್ವನಿ ಮೇಲೆ ಮಾತ್ರ ಏಕಾಗ್ರವಿಟ್ಟು ಆ ಧ್ವನಿ ಪರಮಾತ್ಮದ ಧ್ವನಿ. ಜನರಿಗೆ ಮೊದಲು ಸ್ವಲ್ಪ ಸಂಸ್ಕಾರ ಆಗಬೇಕು ಅಲ್ಲವೇ? ಧ್ವನಿ ಪರಮಾತ್ಮ ಆಗುತ್ತಾರೆ. ಅಂದ್ರೆ ಯಾವ ಧ್ವನಿ ಅಂದರೆ ಆ ವ್ಯಕ್ತಿಯ ಹೆಸರಿರುತ್ತದೋ ಆ ಧ್ವನಿ ವ್ಯಕ್ತಿ ಆಗುತ್ತಾರೆ. ಆದ್ದರಿಂದ ಆ ಧ್ವನಿ ಮೇಲೇನೆ ಒಂದು ಪರಮಾತ್ಮದ ಗುಣ, ರೂಪ ಎಲ್ಲ ಇದೆ ಎಂದು ಪರಮಾತ್ಮಕ್ಕೆ ಪ್ರತಿನಿಧಿ ಆಗುತ್ತಾನೆ. ಪೂರ್ವ ಕಾಲದಲ್ಲಿ ನಾವು ಕಥೆಗಳು ಕೇಳುತ್ತಿದ್ದೀವಿ. ಅವನು ಯಾರೋ ತೀರ್ಥಯಾತ್ರಕ್ಕೆ ಹೋಗ್ತಾನೆ ಅಂದ್ರೆ ತುಂಬಾ ದೂರ. ಆ ಕಾಲದಲ್ಲಿ ನಡ್ಕೊಂಡು ಹೋಗುವುದು, ಕಾಶಿ ಹೋಗುವುದಂದ್ರೆ ಬರ್ತಾನೋ ಅಲ್ಲವೋ ಗೊತ್ತಿಲ್ಲ. ಯಾಕಂದ್ರೆ ಕಾಡು, ಭಯಂಕರ ದಾರಿ, ಬದುಕುತ್ತಾನೋ ಸತ್ತು ಹೋಗ್ತಾನೋ ಗೊತ್ತಿಲ್ಲ. ಏನ್ ರೋಗ ಬರುತ್ತದೋ, ಮಲೇರಿಯಾ ಬರುತ್ತದೋ, ಡಯೇರಿಯಾ ಬರುತ್ತದೋ, ದಾರಿಯಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಊಟ ಸಿಗ್ತದೋ ಅಲ್ಲವೋ, ಅಥವಾ ಕಳ್ಳರೇನಾದರೂ ಸಾಯಿಸಿಬಿಡ್ತಾರೋ ಏನೂ ಗೊತ್ತಿಲ್ಲ. ಅದರಿಂದ ಹೋಗುವಾಗ ಯಾರೋ ಒಬ್ಬರು ಮಾಡಿದ್ದರಂತೆ ಒಂದು ಕಥೆಯಲ್ಲಿ, ತುಳಸಿ ಗಿಡನು ಯಾವುದೋ ಒಂದು ಗಿಡ ಇಟ್ಟು ಹೋಗ್ತಾರೆ. ಈ ಗಿಡಗೆ ಏನಾಗುತ್ತದೋ ನನ್ನನ್ನು ನೋಡ್ಕೊ. ಆ ಗಿಡ ಬಾಡಿ ಹೋದರೆ ನಾನು ಬಾಡಿ ಹೋಗ್ತೀನಿ, ಗಿಡ ಚೆನ್ನಾಗಿ ಬೆಳೆದಿದ್ದರೆ ನಾನು ಬದುಕಿದ್ದೇನೆ ಎಂದರ್ಥ, ಗಿಡ ಸತ್ತು ಹೋದರೆ ನಾನು ಸತ್ತು ಹೋಗಿದೆ ಎಂದರ್ಥ. ತನ್ನ ಪ್ರಾಣಕ್ಕೆ ಪ್ರತಿನಿಧಿಯಾಗಿ, ಈ ಕಾಲದಲ್ಲಿ ಸೆಲ್ಫೋನ್ ಲೈವ್ ಟೆಲಿಕಾಸ್ಟ್ ಕೊಡ್ತಾರೆ ನೋಡಿ, ಆ ಕಾಲದಲ್ಲಿ ಒಂದು ತುಳಸಿ ಗಿಡದ ಟೆಲಿಕಾಸ್ಟ್. ಅವನ ತನ್ನ ಅಲ್ಲಿಟ್ಟು ಹೋಗ್ತಾನೆ. ಆ ಗಿಡ ಹೇಗಾದರೆ ಅವರು ಎಲ್ಲೇ ಇದ್ದರೂ ಇಲ್ಲ ಹಾಗೇ ಇರುತ್ತಾನೆ. ಅಂಥದ್ದು ಇರುತ್ತಂತೆ, ಏನೂ ಗೊತ್ತಿಲ್ಲ ನಮಗೆ, ಕಥೆಯಲ್ಲಿ ಕೇಳುತ್ತಿದ್ದೀವಿ ಬಾಲ್ಯಕಾಲದಲ್ಲಿ. ಹಾಗೆ ಓಂಕಾರವು ಪರಮಾತ್ಮನನ್ನೇ ಸೂಚಿಸುತ್ತದೆ, ಪರಮಾತ್ಮಕ್ಕೆ ಪ್ರತಿನಿಧಿಯಾಗುತ್ತದೆ. ಹಾಗೆ ನಿಮ್ಮ ಮಂತ್ರ ಧ್ವನಿ ಮಾತ್ರವೇ ಪರಮಾತ್ಮಗೆ, ಅದೇ ಭಾವನದಿಂದ ಮಾಡಿಕೊ. ಇನ್ನೊಂದು ಹಂತ ಏನೆಂದರೆ, ಅದು ಪರಮಾತ್ಮನ ಗುಣಗಳನ್ನು ಸೂಚಿಸುತ್ತದೆ. ವಾಚಕ ಅಂದರೆ ಹೇಳುವುದು ಎಂದರ್ಥ. ಓಂಕಾರಂ ವಾಚಕತ್ವೇನ ಬ್ರಹ್ಮತ ವಾಚ್ಯತ್ವೇನ ಅಭಿಧ್ಯಾಯತಃ. ಈಗ ಧ್ಯಾನ ಮಾಡಿದ್ದರೆ ಏನಾಗುತ್ತದೆ? ತತ್ಪಾದಸ್ಯ ಸ್ವರೂಪ ಜ್ಞಾನಂ ಸ್ಫುಟತರಂ ಇತಿ ವಾಚಕತ್ವೇನ ಧ್ಯಾತು ಶೀಘ್ರತರಂ ಅನಾಯಾಸೇನ ಸಾಕ್ಷಾತ್ಕಾರವಹ. ಅವರಿಗೆ ಪರಮಾತ್ಮನ ಸಗುಣ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತದೆ. ತತ್ಪಾದಸ್ಯ ಸ್ವರೂಪ ಜ್ಞಾನಂ ಸ್ಫುಟತರಮಿತಿ. ವಾಚಕವಾಗಿ ಧ್ಯಾನ ಮಾಡಿದ್ದರೆ ಶೀಘ್ರತರಂ ಅನಾಯಾಸೇನ ಸಾಕ್ಷಾತ್ಕಾರ, ಅವರಿಗೆ ಬೇಗ ಸಾಕ್ಷಾತ್ಕಾರವಾಗುತ್ತದೆ ಪೂರ್ಣ ಓಂಕಾರದ ಅರ್ಥವಾಗಿ ನೋಡಿದ್ದರೆ. ಹಾಗೆಯೇ ಪ್ರತೀಕತ್ವೇನ, ಅವರಿಗೆ ಅರ್ಥ ಗೊತ್ತಿಲ್ಲ, ಕುರುಡು ಭಕ್ತರಿರುತ್ತಾರೆ ನೋಡಿ, ಅರ್ಥ ಅಂದರೆ ಸ್ವಲ್ಪ ಸೂಕ್ಷ್ಮ ಚಿಂತನ ಆಗಬೇಕು. ಅದರಲ್ಲಿ ಸ್ವಲ್ಪ ತರ್ಕ, ವಿವೇಕ ಏನೇನೋ ಇರುತ್ತೆ, ಅಷ್ಟು ನಮಗೇನು ಗೊತ್ತಿಲ್ಲ. ಇದು ಪರಮಾತ್ಮ ಇಟ್ಕೋ, ಅವರು ಕುರುಡಾಗಿ ಅದನ್ನೇ ಮಾಡ್ತಾನೆ. ಕುರುಡು ಭಕ್ತಿಗೆ ತುಂಬ ಬಲ ಇರುತ್ತದೆ ಗೊತ್ತಾ? ಯಾರೋ ವಿಶ್ವಾಸದಿಂದ ಏನಾದರೂ ಸಾಧನ ಮಾಡುತ್ತಾ ಇದ್ದರೆ, ಜಪವಾಗಲಿ, ಪೂಜೆ ಆಗಲಿ, ಪಾರಾಯಣವಾಗಲಿ, ಯಾವುದೇ ಆಗಲಿ,
ಅದರಲ್ಲಿ ಏನಾದರೂ ತಾಮಸ ಇದ್ದರೆ ಅದು ಬೇಡ ಎಂದು ಹೇಳು ಅಲ್ಲವೇ. ಅದರ ಉದ್ದೇಶ ಎರಡು ಇರುತ್ತದೆ. ಅವರ ಉದ್ದೇಶ ಕೆಟ್ಟ ಉದ್ದೇಶದಿಂದ, ತಾಮಸ ರಾಜಸ ಉದ್ದೇಶದಿಂದ ಮಾಡುವುದಾದರೆ ಅವರಿಗೆ ಕೆಟ್ಟ ಫಲ ಬರುತ್ತದೆ. ಅಥವಾ ಅದನ್ನು ಭಗವಂತ ಎಂದು ಪೂಜ್ಯ ಭಾವದಿಂದ ಮಾಡ್ತಾ ಇದ್ದ. ಅದು ಹೇಗೆ ಭಗವಂತ ಅವನಿಗೆ ಗೊತ್ತಿಲ್ಲ ಪಾಪ. ಒಂದು ಕಲ್ಲಿಟ್ಟು, ಒಂದು ರುದ್ರಾಕ್ಷ ಇಟ್ಟು, ಯಾವುದೋ ಒಂದು ಏನು ಅಡಿಕೆನೋ ಇಟ್ಟು ಇದೇ ಭಗವಂತ ಅನ್ಕೊಂಡು ಪೂಜೆ ಮಾಡಪ್ಪ ಅಂದ್ರೆ ಅವ್ರ ಭಕ್ತಿಯಿಂದ ಮಾಡ್ತಾರೆ. ಅಮ್ಮೋ ಗುರುಗಳು ಕೊಟ್ಟಿದ್ದು ಇದು, ಅವರು ದೊಡ್ಡ ಸಿದ್ಧ ಪುರುಷರು, ಅದೇ ಪ್ರಸಾದ ಎಂದು ಇಟ್ಕೊಂಡು ಮಾಡ್ತಾರೆ. ಒಬ್ಬರ ಮನೆಗೆ ನಾನು ಹೋದೆ, ಅಲ್ಲೆಲ್ಲೋ ಅವ್ರ ಮನೆಯಲ್ಲಿ ತೋರಿಸಿದ್ದಾರೆ, ಒಂದು ಕಂಬ ತೋರಿಸಿದ್ದಾರೆ. ಈಗ ಈ ಕಂಬನೇ ಪೂಜೆ ಮಾಡು ಅಂತ ಹೇಳಿದ್ರೆ ನಾನು ಇದೇ ಮಾಡುತ್ತೀನಿ ಎಂದು ಹೇಳ್ತಾ. ನಾನು ಅಲ್ಲಿ ಹೋಗಿ ನಿಂತಿದ್ದರೆ ಸಾಕು, ಸುಮ್ಮನೆ ಕಂಬ, ಮನೆಗೂ ಫ್ಲೋರ್ಗೆ ಗೋಡೆ ಇದೆ, ಗೋಡೆ ಪಕ್ಕಕ್ಕೆ ಒಂದು ಎಕ್ಸ್ಟ್ರಾ ಕಂಬ ಹಾಕಿದ್ದಾರೆ. ಅಲ್ಲಿ ಹೋಗಿ ನಿಂತಿದ್ದರೆ ಸಾಕು, ಅದಕ್ಕೆ ಏನೋ ಪವರ್ ಇದೆ. ನಾನು ಕೊಂಡೆ ಇದು ಕಂಬ ಒಳ್ಳೆಯದೇ ಮಾಡಿ ಎಂದು ಹೇಳಿದೆ. ಕಂಬಕ್ಕೂ ಶಕ್ತಿ ಇರುತ್ತೆ, ಯಾವುದಕ್ಕಾದರೂ ಇರುತ್ತೆ. ಅವರು ಅದರಲ್ಲಿ ಒಂದು ಭಾವನೆ ಇಟ್ಕೊಂಡು ಅದು ಮಾಡು ಎಂದು ಹೇಳಿಬಿಟ್ರೆ ಅದು ಹಾಗೆ ಬಿಡ್ತಾರೆ. ರುದ್ರಾಕ್ಷನೇ ಆಗಬಹುದು, ಅಡಿಕೆನೇ ಆಗಬಹುದು, ಇನ್ನು ಯಾವುದೇ ಹಣ್ಣೇ ಆಗಬಹುದು, ರೂಪ ಸಾಲಿಗ್ರಾಮನೇ ಆಗಬಹುದು, ಕಲ್ಲೇ, ಸುಮ್ಮನೆ ಕಲ್ಲೇ ಆಗಬಹುದು. ಇದು ಮಾಡ್ಕೊಂಡ್ರೆ ಅವ್ರಿಗೆ ಆಗ್ತಾರೆ. ಅದನ್ನು ಅವರು ಶ್ರದ್ಧಾಭಕ್ತಿಯಿಂದ ಮಾಡುವಾಗ ತಪ್ಪಿದ್ದರೆ ಬಿಡಿಸಬೇಕೇ ಹೊರತು ತಪ್ಪಿಲ್ಲದಿದ್ದರೆ ಅವರ ಶ್ರದ್ಧೆಯನ್ನು ನೀವು ವಿಚಲಿತ ಮಾಡಬೇಡ, ಅಲಗಾಡಿಸಿ ಚಲನ ಮಾಡಿ ನಾಶ ಮಾಡಬೇಡ. ಶ್ರದ್ಧಕ್ಕೆ ವಿರುದ್ಧವಾಗಿ ಮಾತಾಡಿ, ನಿಮ್ಗೇನು ಗೊತ್ತಿಲ್ಲ ಅಜ್ಞಾನಿ, ಕಲ್ಲಿನಲ್ಲಿ ಭಗವಂತನಿರುತ್ತಾನ, ಇದು ನೋಡು, ಮಹಾಪಾಪಾತ್ಮರೇ ಹೀಗೆ ಮಾತಾಡ್ತಾರೆ. ಮಹಾಪಾಪಾತ್ಮರು ಯಾರೇ ಆಗಲಿ, ಅಸುರರು. ಒಬ್ಬನ ಶ್ರದ್ಧೆಯನ್ನು ಡಿಸ್ಟರ್ಬ್ ಮಾಡುವುದು ತುಂಬಾ ಪಾಪ, ಯಾರು ಮಾಡಬಾರದು. ಅದು ಅವರು ಮಾಡುವ ಉಪಾಸನ ತಾಮಸವಾದರೆ, ತಮೋಗುಣ ರಜೋಗುಣದಿಂದ ಮಿಶ್ರಿತವಾದರೆ ಅದು ತಪ್ಪು ಎಂದು ಹೇಳಬೇಡ, ಅದನ್ನು ಸಾತ್ವಿಕಗೊಳಿಸಿ ಮಾಡಿಸಿ ಅಲ್ಲವೇ, ಸಾತ್ವಿಕಗೊಳಿಸಿ ಮಾಡಿಸಿ. ಅದರಲ್ಲಿ ಏನಾದರೂ ಸಾರಾಯಿ ಕುಡಿಯುವುದೋ ಅಥವಾ ಇನ್ನೇನಾದರೂ ಇಂಥದ್ದು ಏನಾದರೂ ಸಾಧನ ಪದ್ಧತಿಯಲ್ಲಿ ತಾಮಸತ್ವ ಇದ್ದರೆ ಅದು ಬಿಡಿಸಿ, ಸಾತ್ವಿಕವಾಗಿ ಮಾಡುವಂತೆ ಹೇಳು. ಬಟ್ ಅವರ ಶ್ರದ್ಧೆಯನ್ನು ಮಾತ್ರ ಡಿಸ್ಟರ್ಬ್ ಮಾಡಬೇಡ ಅಲ್ಲವೇ. ಅವರು ಕುರುಡಂದ್ರೆ ಏನು ಗೊತ್ತಿಲ್ಲ ಎಂದರ್ಥ. ಕುರುಡು ಶ್ರದ್ಧೆ ಎಂಬುದು ತಪ್ಪೇನಿಲ್ಲ. ಜನರೇನು ಮಾತಾಡ್ತಾರೆ, ಅಂಧವಿಶ್ವಾಸ ಅಂಧವಿಶ್ವಾಸ. ಈ ಕಲಿಕಾಲದಲ್ಲಿ ಜನರ ಬುದ್ಧಿ ಕೆಡಿಸುವಂತ ಭಯಂಕರ ಬುದ್ಧಿಗಳಾಗಿಬಿಟ್ಟರು. ಅವರಿಗೆ ಗೊತ್ತಿಲ್ಲ, ಇನ್ನೊಬ್ಬರ ಬುದ್ಧಿಯನ್ನು ಬದುಕೋಕೆ ಬಿಡಲ್ಲ. ಈ ಆಧುನಿಕ ವಿದ್ಯೆ ಇದೆ ನೋಡು, ಒಬ್ಬೊಬ್ಬರನ್ನು ರಾಕ್ಷಸ ಟ್ರೈನಿಂಗ್. ಅದು ಈ ಮೆಕಾಲೆ ಇಂಗ್ಲಿಷ್ ಶಾಲೆಗಳಿವೆ ನೋಡಿ, ಒಂದೊಂದು ರಾಕ್ಷಸ ಟ್ರೈನಿಂಗ್. ಜನರನ್ನು ಅಂಧವಿಶ್ವಾಸ ಎಂದು ಮಾತು ಹೇಗೆ ಬಂದು ಬಿಡುತ್ತದಂದ್ರೆ ಸುಮ್ಮನೆ. ಅಸಲು ಇವರಿಗೆ ಅಂಧವಿಶ್ವಾಸ ಅಂದ್ರೆ ಏನೋ ಗೊತ್ತಿಲ್ಲ, ಅವನೇ ಇರುತ್ತಾನೆ ಅಂಧವಿಶ್ವಾಸ ಅಲ್ಲವೇ. ನಿನ್ನೆ ಒಬ್ಬನು ನಮ್ಮ ಬ್ರಹ್ಮಚಾರಿ ಇದ್ದಾನೆ, ಹೀಗೆ ಹರಿ ಎಂದು ಅವರು ಹೇಳ್ತಾ ಇದ್ದಾನೆ. BM ಹೆಗಡೆ ಹೇಳುತ್ತಾ ಇದ್ದಾನೆ, ಆಧುನಿಕ ಸೈನ್ಸ್ ಹೇಗಿದೆ ಅಂದರೆ ಕಾದಂಬರಿಗಿಂತ ನೀಚ ಸೈನ್ಸ್ ಅಂತೆ. ಅದು ಸೈನ್ಸ್ ಅಲ್ಲ, ಕಾದಂಬರಿಯಷ್ಟು ನೀಚ ಆಗಿದೆ. ಏನು ಕಲ್ಪಿತ, ಏನು ಅರ್ಥವೇ ಇಲ್ಲ. ನಮ್ಮ ಶಾಸ್ತ್ರಗಳನ್ನೇನೋ ಅನ್ಸೈಂಟಿಫಿಕ್ ಹೇಳ್ತಾರೆ, ಇಲ್ಲಾಜಿಕಲ್ ಹೇಳ್ತಾರೆ. ಅವರು ಮಾಡುವುದು ಸೈನ್ಸೇ ಪರಮ ಮೂರ್ಖತನ ಮಟ್ಟಕ್ಕೆ ಇಳಿದಿದೆ. ಏನು ಅರ್ಥವೇ ಇಲ್ಲ ಅದಕ್ಕೆ. ಅದು ತುಂಬಾ ಹೇಳಿದ, ಅದಕ್ಕೇನೋ ಕಳಿಸಿದ, ನನಗೆ ಮೆಸೇಜ್ ಮಾಡಿದೆ, ನಾನು ಇನ್ನೂ ಓದಲಿಲ್ಲ. ಅದು ಅಷ್ಟು ನಾನ್ಸೆನ್ಸ್ ಇದೆ. ಈ ಕಾಲದಲ್ಲಿ ಅಂಧವಿಶ್ವಾಸ ಅಂದ್ರೆ ಏನೋ ಗೊತ್ತಿಲ್ಲ, ಎಲ್ಲಕ್ಕೆ ಅಂಧವಿಶ್ವಾಸ. ತನಗೆ ಅರ್ಥವಾಗದಿದ್ದರೆ ಸಾಕು ಅಂಧವಿಶ್ವಾಸ ಹೇಳಿಬಿಡು. ದುರಹಂಕಾರ ಹೆಚ್ಚಾಗ್ತಾ ಇದೆ. ಯಾರ್ಯಾರ ಮಾತು ಕೇಳಬೇಡಿ. ಪರ್ಟಿಕ್ಯುಲರ್ಲಿ ಎಜುಕೇಟೆಡ್ ಆದರೆ ಇಂಗ್ಲಿಷ್ ಮೀಡಿಯಂ, ಅವರು ಮಾತೇ ಕೇಳಬೇಡ. ಅವರ ಪಾಪಾತ್ಮ ಎಂದು ಪಕ್ಕಕ್ಕಿಡು. ಓಕೆ, ಇಂಗ್ಲಿಷ್ ಮೀಡಿಯಂ ಎಜುಕೇಟೆಡ್ ಆಗಿ ಮಾತಾಡಿದ್ದರೆ ಅವರ ಅವಶ್ಯವಾಗಿ ಮೂರ್ಖ ಎಂದು ಪಕ್ಕಕ್ಕಿಡು. ಶಂಕರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದುಪೇಕ್ಷಣೀಯ. ಅದಕ್ಕೋಸ್ಕರನೇ ನಾನೊಂದು ವೆಬ್ಸೈಟ್ನಲ್ಲಿ ನಾನೊಬ್ಬನಿದ್ದೆ ಮೆಂಬರ್. ಆಗ ನಾನು ಬಿಟ್ಟೆ, ಎಷ್ಟೋ ವೆಬ್ಸೈಟ್ಗಳನ್ನು ಬಿಟ್ಟೆ. ಈಗ ಈ ಎಜುಕೇಟೆಡ್ ಅನ್ನು ನೋಡಿಕೊಂಡೆ, ಇಂಗ್ಲಿಷ್ ಮೀಡಿಯಂ ಜನರನ್ನು ನೋಡಿಕೊಂಡೆ, ನಾನು ಬಿಟ್ಟೆ. ಅಂದ್ರೇನು? ವಿಶ್ವಾಸ ಎಂಬುದು ಜನರಿಗೆ ತಾನು ಗೊತ್ತಿಲ್ಲ, ಕಲಿಯುವುದೇ ಗೊತ್ತಿಲ್ಲ, ಗುರುಗಳಾಗಿ ಕೂತಿರ್ತಾರೆ. ಈ ಕಾಲ ಏನು ಹೇಳ್ತದೋ ಗೊತ್ತಾ? ಯು ಡೋಂಟ್ ಬಿಕಮ್ ಡಿಸೈಪಲ್ ಬಟ್ ಬಿಕಮ್ ಗುರು ಡೈರೆಕ್ಟ್ಲಿ. ದಾಟ್ ಈಸ್ ಅ ಯುಗ, ಈ ಕಾಲದ ಯುಗ. ಸೊ ಅಲ್ಲಿ ಇನ್ನೊಬ್ಬರ ಶ್ರದ್ಧಾ ತಾಮಸವಾಗಿದ್ದರೆ
ಅದು ತಪ್ಪು ಎಂದು ಹೇಳಬೇಡ, ಅದನ್ನು ಸ್ವಲ್ಪ ಸರಿ ಮಾಡಿ ಆ ಶ್ರದ್ಧಕ್ಕೆ ಸರಿಯಾದ ದಾರಿ ತೋರಿಸು. ನಿಮಗೆ ಗೊತ್ತಿಲ್ಲದಿದ್ದರೆ ಇನ್ನೊಬ್ಬ ನಿಮಗಿಂತ ಹೆಚ್ಚು ಗೊತ್ತಿರುವ ಗುರುಗಳ ಕಡೆಗೆ ರೆಕಮೆಂಡ್ ಮಾಡಿ ಅಲ್ಲಿ ಡೈರೆಕ್ಟ್ ಮಾಡು. ಬಟ್ ನೀನು ಹೋಗಿ ನಿನಗೆ ಗೊತ್ತಿಲ್ಲದೆ ವಿಷಯವನ್ನು ಅದು ತಪ್ಪು ಇದು ತಪ್ಪು ಎಂದು ಹೇಳಿ ಪಕ್ಕಕ್ಕೆ ಹಾಕಿಬಿಟ್ಟು ನಾನ್ಸೆನ್ಸ್ ಮಾಡಬೇಡ. ಏಕೆಂದ್ರೆ ನಿನಗೆ ಗೊತ್ತಿಲ್ಲ. ವೈ ಡು ಯು ವಾಂಟ್ ಟು ಸ್ಪಾಯಿಲ್ ಅದರ್ಸ್? ಕಲಿಯುಗದಲ್ಲಿ ಅಸುರರೇ ಋಷಿ ಎಂದು ಹೆಸರಿಟ್ಕೊಂಡು ಬರ್ತಾರೆ. ಹೆಸರು ಋಷಿ ಇರುತ್ತದೆ, ಬಟ್ ಅವರು ಮಾತ್ರ ನೋಡಿದ್ದರೆ ಕಲಿಪುರುಷ. ಅವರೆಲ್ಲ ಪುರಾಣಗಳು ಗೊತ್ತು, ಹೇಳುವಕ್ಕೆ ಹೋದರೆ ದೊಡ್ಡದಾಗ್ತದೆ. ಇನ್ನೊಂದು ಅನಾವಶ್ಯಕ ಇನ್ನೊಬ್ಬರ ನಿಂದೆ ನಮಗೆ ಬೇಡ. ದೃಷ್ಟಾಂತ ನನ್ನ ಮನಸ್ಸಿನಲ್ಲಿದೆ, ನನಗೆ ಹೇಳಲ್ಲ ಸಾಕು. ತುಂಬಾ ಹೇಳ್ತೀನಿ ನಾನು ಹೇಳಿದ್ದು ಬೈದನ್ನು ನೋಡಿ ನೀವು ಅನ್ಕೊಳ್ತೀರಿ ಅಮ್ಮೋ ಇಷ್ಟು ಬೈದ. ನಾನು ಬೈಯದೆ ಕಂಟ್ರೋಲ್ ಮಾಡಿ ಹೇಳದೆ ಇಟ್ಟುಕೊಂಡಿದ್ದು ಅದಕ್ಕಿಂತ ಡಬಲ್ ಆಗಿದೆ. ಎಷ್ಟೋ ಕಂಟ್ರೋಲ್ ಮಾಡಿ ಸ್ವಲ್ಪನೇ ಹೇಳ್ತೀನಿ, ಇನ್ನೂ ತುಂಬಾ ಇದೆ. ನಾನು ನೋಡಿದ್ದು ಕೇಳಿದ್ದು ತುಂಬಾ ಇದೆ, ಅದೆಲ್ಲ ಬಿಟ್ಟು ಸ್ವಲ್ಪನೇ ಹೇಳ್ತೀನಿ. ತುಂಬಾ ಇದೆ, ಅದೆಲ್ಲ ಬಿಡು. ಆದರೆ ನಿಮ್ಮ ದೇವತ ಕುರಿತು ಪರಮಾತ್ಮ ಯಾರು ಎಂಬುದು, ದೇವರ ಗುಣಗಳಲ್ಲೇ ಕೆಟ್ಟ ಗುಣಗಳಿದ್ದರೆ, ಆಸುರ ಗುಣ ಇದ್ದರೆ ಅದು ಬಿಡಿಸು. ಎರಡು ಪದ್ಧತಿ: ಸಾಧಕನ ಮನಸ್ಸು, ಸಾಧಕನ ಮನೋಭಾವ, ಅದರಲ್ಲಿ ತಾಮಸ ರಾಜಸ ಇದ್ದರೆ ಅದು ಕರೆಕ್ಷನ್ ಮಾಡಿಸು. ಅಥವಾ ಯಾರು ದೇವರನ್ನು ಭಾವಿಸ್ತೀವೋ ತಮೋಗುಣ ಇರುವವನನ್ನು ದೇವರೆಂದು ಹೇಳಬಾರದು, ರಜೋಗುಣ ಇರುವರನ್ನು ದೇವರೆಂದು ಹೇಳಬಾರದು ಅಲ್ಲವೇ? ಅಂದರೆ ಇನ್ನೊಬ್ಬರನ್ನು ಅಕಾರಣವಾಗಿ ದ್ವೇಷ ಮಾಡುವನು, ದ್ವೇಷವೇ ನಾನು ದೇವತಾ, ಇನ್ನೊಬ್ಬರನ್ನು ದ್ವೇಷ ಮಾಡು ಎಂದು ಹೇಳುವವರನ್ನು ಭಗವಂತ ಎಂದು ಹೇಳಬಾರದು. ತಾನು ದ್ವೇಷಿ, ಇನ್ನೊಬ್ಬರಿಗೆ ಪ್ರಚೋದನ ಮಾಡ್ತಾನೆ, ನೀವು ದ್ವೇಷ ಮಾಡು. ಇದು ಎರಡೂ ದೇವರಲ್ಲ ಅಲ್ಲವೇ? ಇದು ಬಿಟ್ಟು ಸುಮ್ಮನೆ ಪಾಪ ಮುಗ್ಧತನಿಂದ ಅವರು ಪವಿತ್ರ ಭಾವ ಇಟ್ಕೊಂಡ, ಭಾವ ಪವಿತ್ರವಾಗಿದೆ, ಶ್ರದ್ಧೆ ಇದೆ, ವಿನಯ ಇದೆ. ಭಗವಂತ ಅಂದ್ರೆ ಎಲ್ಲಕ್ಕಿಂತ ಅತ್ಯಂತ ಪವಿತ್ರವಾಗಿದ್ದಾನೆ, ಶುದ್ಧವಾಗಿದ್ದಾನೆ, ಯಾರಿಗೆ ಅನ್ಯಾಯ ಮಾಡಲ್ಲ. ನೋಡಿ ನಮ್ಮ ಹಳ್ಳಿ ಜನರನ್ನು ನೋಡಿ, ಮುಗ್ಧರಾಗಿರುತ್ತಾರೆ, ಏನೆಂದು ಗೊತ್ತಿಲ್ಲ. ಭಗವಂತ ಅಂದ್ರೆ ಮಾತ್ರ ಅವರು ಚೆನ್ನಾಗಿ ಹೇಳ್ತಾರೆ. ನಮ್ಮ ಅಬ್ರಹಂ ರಿಲಿಜನ್ಗಳ ಪ್ರವಾದಿಗಳಿಗಿಂತ ಚೆನ್ನಾಗಿ ಹೇಳ್ತಾರೆ. ಭಗವಂತ ಹೇಗಿರುತ್ತಾನಪ್ಪ ಅಂದ್ರೆ ನಮಗೇನು ಗೊತ್ತು. ಆಯ್ತು, ನಿಮಗೆ ಹೇಗಿದ್ದರೆ ಭಗವಂತ ಅನಿಸುತ್ತದೆ ಹೇಳು. ಐ ಥಿಂಕ್ ನಮ್ಮ ಜನರು ಶುಡ್ ಇಂಟರ್ವ್ಯೂ ದೆಮ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಗ್ರೇಟ್ನೆಸ್ ಆಫ್ ಇಂಡಿಯಾ. ಅವರು ಹೇಳ್ತಾರೆ ಭಗವಂತ ಅಂದ್ರೆ ಹೀಗಿರುತ್ತಾನೆ, ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ, ಎಲ್ಲರಿಗೂ ಊಟ ಕೊಡ್ತಾನೆ, ಎಲ್ಲರಿಗೂ ವಸ್ತ್ರ ಕೊಡ್ತಾನೆ, ಎಲ್ಲರಿಗೂ ಉದ್ಯೋಗ ಮಾಡ್ತಾನೆ, ಇನ್ನೊಬ್ಬರಿಗೆ ಯಾರಿಗೆ ಅನ್ಯಾಯ ಮಾಡಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿ ಹೇಳಿದ. ದಿಸ್ ಫೆಲ್ಲೋ ಇಸ್ ಅ ಬೆಟರ್ ದ್ಯಾನ್ ಪ್ರವಾದಿ ಅಲ್ಲವೇ? ಕೆಲವು ವಿದೇಶಿ ಮತಗಳ ಪ್ರವಾದಿಗಳಿಗಿಂತ ಬೆಟರ್ ಆಗಿದ್ದ. ನೋಡಿ, ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ಅಲ್ಲವೇ? ಭಗವಂತ ಹೇಗಿರುತ್ತಾನಪ್ಪ ಅಂದ್ರೆ ನನಗೇನು ಗೊತ್ತು ಗುರುಗಳೇ, ನಾವೇನು ಮುಗ್ಧ ಭಕ್ತರು, ನಾವು ಕುರುಡು ಭಕ್ತರು ಎಂದು ಹೇಳ್ತಾರೆ. ಒಳ್ಳೇದಪ್ಪ, ಕುರುಡು ಭಕ್ತನಾಗುವುದೇ ಪುಣ್ಯಾತ್ಮ. ನೀನು ಮಾಡ್ಕೋ, ನಾನು ಅದೇ ಹೇಳ್ತೀನಿ. ನೀವು ಮಾಡುತ್ತಿದ್ದು ಮಾಡ್ಕೋ, ಒಳ್ಳೆಯದು. ನೀವು ಭಕ್ತಿಯಿಂದ ಮಾಡ್ಕೋ, ಪೂರ್ತಿ ನಂಬಿಕೆಯಿಂದ ಮಾಡ್ಕೋ, ನೀವೇನು ಚಿಂತೆ ಮಾಡಬೇಡ. ಭಗವಂತ ನಿನ್ನನ್ನು ಅನುಗ್ರಹ ಮಾಡ್ತಾನೆ. ಭಗವಂತನನ್ನು ಸಂದೇಹ ಮಾಡಬೇಡ. ನಿಮಗೇನಾದರೂ ಸಾಧನದಲ್ಲಿ ತೊಂದರೆಯಾದರೆ ಭಗವಂತನನ್ನು ಬಿಡಬೇಡ. ಅಯ್ಯೋ ನನಗೆ ತೊಂದರೆ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಭಗವಂತ, ಬೇಜಾರು ಮಾಡಿಕೊಳ್ಳಬೇಡ, ಮುಂದುವರಿಯು. ಆದರೆ ಭಗವಂತ ಹೇಗಿದ್ದರೆ ಭಗವಂತ ಅನಿಸುತ್ತದೆ? ಅವ್ರು ಹೇಳ್ತಾನೆ ಎಲ್ಲ ಪಾಸಿಟಿವ್ ಕ್ವಾಲಿಗಳು. ಶತ್ರುಗಳನ್ನು ಕ್ಷಮಿಸು, ಅನ್ಯಾಯ ಮಾಡುವವರಿಗೂ ಒಳ್ಳೆಯದೇ ಮಾಡು. ಈಗ ಹೇಳ್ತಾನೆ, ಇದು ನೋಡಿದ ನಂತರ ಅನಿಸುತ್ತದೆ, ಅಯ್ಯೋ ರಾಮ, ನಮ್ಮ ಸಾಮಾನ್ಯ ಹಳ್ಳಿ ಜನರ ಕಾನ್ಸೆಪ್ಟ್ ಆಫ್ ಗಾಡ್ is much better than the so-called pravadis of so-called prophets of Abrahamic religions. All the three religions I am talking. ಸಪೋಸಿಂಗ್ ಯಾರಾದರೂ ಆ ಭಗವಂತನನ್ನು ನಮಸ್ಕಾರ ಮಾಡಲ್ಲ, ಅವರನ್ನು ಪೂಜಿಸಲ್ಲ, ಆವಾಗ ಭಗವಂತನವನನ್ನು ಏನು ಮಾಡಬೇಕು ಅಂದ್ರೆ, ಅಯ್ಯೋ ಭಗವಂತ ಅವರಿಗೆ ನಮಸ್ಕಾರ ಮಾಡದಿದ್ದರೆ ಅನ್ಯಾಯ ಮಾಡ್ತಾನ, ಮಾಡದಿದ್ದರೂ ಏನು ಮಾಡಲ್ಲ, ಬಿಡುತ್ತಾನೆ, ಅವರ ಪಾಡಿಗೆ ಅವರನ್ನು ಬಿಡುತ್ತಾನೆ. ಹೀಗೆ ಅರ್ಥ ಮಾಡ್ಕೊಳ್ತಾನೆ. ನೋಡಿ, ಭಗವಂತನನ್ನು ಪ್ರವಾದಿ ಈ ಅಬ್ರಹಂ ಮತಗಳ ಪ್ರವಾದಿಗಳು ಏನು ಹೇಳ್ತಾರೆ? ನನ್ನನ್ನೊಪ್ಪದಿದ್ದರೆ ನನಗೆ ನರಕಕ್ಕೆ ಕಳಿಸ್ತೀನಿ, ನನ್ನನ್ನು ಪೂಜಿಸದಿದ್ದರೆ, ನನ್ನ ಮಾತು ಕೇಳದಿದ್ದರೆ ನರಕಕ್ಕೆ ಕಳಿಸ್ತೀನಿ. ಈ ಮಾತುಗಳು ಇಲ್ಲವೇ ಇಲ್ಲ ನಮ್ಮ ಹಳ್ಳಿ ಜನರಿಗೆ ಕೆಡು. ಭಗವಂತ ಹೇಗಿದ್ದರೆ ಭಗವಂತಪ್ಪ ಅಂದ್ರೆ ಈಗ ಹೀಗೆ ಇರುತ್ತಾನೆ. ಆ ಭಗವಂತನನ್ನು ನಮಸ್ಕಾರ ಮಾಡದಿದ್ದಾನೆ, ಅವನಿಗೆ ಏನು ಮಾಡ್ತಾನೆ? ಅವನು ಮೂರ್ಖ, ಅವನಿಗೆ ಏನು ಗೊತ್ತಿದೆ ಎಂದು ಬಿಟ್ಟು ಬಿಡ್ತಾನೆ ಪಾಪ ಎಂದು ಹೇಳ್ತಾನೆ. ನೋಡಿ,
ವಾಟ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಹಿ ಹಸ್ ಗಾಟ್. ದೇರ್ ಫೋರ್ ಅವರಿಗೆ ಭಗವತ್ ತತ್ವ ಹೆಚ್ಚು ಗೊತ್ತಿಲ್ಲದಿದ್ದರೂ ಅವರು ಭಾವ ಸಾತ್ವಿಕವಾಗಿದ್ದರೆ, ಭಗವಂತನ ಬೇಸಿಕ್ ಗುಣ ಚೆನ್ನಾಗಿದ್ದರೆ ಸಾಕು. ಅಲಭ್ಯಂ ಕುರುಡು ಭಕ್ತಿಯಿಂದಲೇ ಮಾಡಲಿ, ಡಸಂಟ್ ಮ್ಯಾಟರ್ ಆ ಭಕ್ತಿ ಭಾವವೇ. ಏಕೆಂದರೆ ಇದು ನೋಡಿ, ಒಂದು ಪ್ರಕ್ರಿಯೆ. ಅದು ಕುರುಡು ಭಕ್ತಿಯೂ ಒಂದು ಪ್ರಕ್ರಿಯೆ ಗೊತ್ತಾ. ಭಗವಂತ ಎಲ್ಲ ವೃತ್ತಿಗಳಿಗೆ ಅತೀತವಲ್ಲವೇ. ಮರಿ ಕುರುಡು ಅಂದ್ರೆ ಏನಿದೆ? ಯು ಆರ್ ನಾಟ್ ಏಬಲ್ ಟು ಇಮ್ಯಾಜಿನ್ ಎನಿ ಕಾನ್ಸೆಪ್ಟ್. ಯಾವ ಕಾನ್ಸೆಪ್ಟ್ ಇಮ್ಯಾಜಿನ್ ಮಾಡಲ್ಲ. ಇರುವ ಕಾನ್ಸೆಪ್ಟ್ಗಳೆಲ್ಲ ಪ್ರಪಂಚ, ನಾಮರೂಪ, ಸಂಬಂಧಗಳೆಲ್ಲ ಬಿಡಿಸ್ತಾ ಇದ್ದೀವಿ. ಅದೇ ಕುರುಡು ಭಕ್ತಿಯಲ್ಲಿ ಮಿಕ್ಕ ಸಂಬಂಧಗಳೆಲ್ಲ ಬಿಡಿಸು. ನಾಮರೂಪಗಳು, ಸಂಬಂಧಗಳು, ಒಳ್ಳೆಯದಿಲ್ಲ, ಕೆಟ್ಟದಿಲ್ಲ, ಎಲ್ಲಾ ಥಾಟ್ಸ್ಗಳು, ಭಾವನೆಗಳು, ಯೋಚನೆಗಳೆಲ್ಲ ನಿಷೇಧ ಮಾಡು 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 ಅಷ್ಟೇ. ಕೊನೆಗೆ ಏನು ಉಳಿಯುತ್ತದೆ? ಆಲು ಉಳಿದು ಬಿಟ್ಟರೆ ಒಂದು ಅನುಭವ ಉಳಿಯುತ್ತದೆ, ಅದೇ ಬ್ರಹ್ಮ. ಸಿ, ಒಂದು ಕನ್ಸೆಪ್ಷನ್ ಕೊಟ್ಟು, ಒಂದು ಪದ್ಧತಿ ಏನು, ಒಂದು ಯೋಚನೆ ಕೊಟ್ಟು, ಲಾಜಿಕಲ್ಲಿ ಒಂದು ಕಾನ್ಸೆಪ್ಟ್ ಕೊಡ್ತೀವಿ. ಅದಕ್ಕಿಂತ ಇನ್ನೂ ಬೆಟರ್ ಲಾಜಿಕ್, ಬೆಟರ್ ಅಂದ್ರೆ ಇನ್ನು ಬ್ರಾಡರ್ ಕಾನ್ಸೆಪ್ಟ್, ಅದಕ್ಕಿಂತ ಇನ್ನೂ ವ್ಯಾಪಕವಾದ ಕಾನ್ಸೆಪ್ಟ್, ಅದಕ್ಕಿಂತ ಇನ್ನೂ ವ್ಯಾಪಕ. ಹೀಗೆ ಹೆಜ್ಜೆ ಹೆಜ್ಜೆ ವ್ಯಾಪಕ ವ್ಯಾಪಕ ವ್ಯಾಪಕಕ್ಕೆ ಹೋಗಿ ಅಲ್ಟಿಮೇಟ್ಲಿ ಇನ್ಫಿನಿಟ್ ನಲ್ಲಿ ಮಿಕ್ಕ ಕಾನ್ಸೆಪ್ಟ್ಗಳೆಲ್ಲ ನಿಷೇಧ ಮಾಡಿ, ಅಪವಾದ ಮಾಡಿ, ಸ್ವತಃ ಸಿದ್ಧ ಬ್ರಹ್ಮದಲ್ಲಿ ಉಳಿಸುವುದು. ಇದು ಜ್ಞಾನರೂಪ ವಿವೇಕ ಗೊತ್ತಾ. ಇದು ಜ್ಞಾನರೂಪ ಪ್ರಕ್ರಿಯೆ. ಇನ್ನೊಂದು ವಿಶ್ವಾಸ ರೂಪ ಪ್ರಕ್ರಿಯೆ ಗೊತ್ತಾ. ವಿಶ್ವಾಸ ರೂಪ ಪ್ರಕ್ರಿಯೆಯಲ್ಲಿ ನಿಮಗೆ ಭಗವಂತನ ಕುರಿತು ಕಾನ್ಸೆಪ್ಟ್ ಇಲ್ಲ. ಹೇಗಿದ್ದಾನೋ ನಮಗೆ ಗೊತ್ತಿಲ್ಲ, ಇದ್ದಾನೆ ಅಷ್ಟು ಮಾತ್ರ ನಂಬಿಕೊಳ್ತಾನೆ. ಇದು ಪ್ರಕ್ರಿಯೆನೇ ಅಪ್ಪ. ಇದ್ದಾನೆ ಅಂದ್ರೆ ಅಸ್ತಿತ್ವ ಮಾತ್ರ, ಯಾವ ಕಾನ್ಸೆಪ್ಟ್ ಇಲ್ಲ. ಇದು ಅಧ್ಯಾರೋಪವೇ, ಅದ್ಭುತವಾದ ಅಧ್ಯಾರೋಪ. ಅದರಿಂದ ಕುರುಡು ಭಕ್ತನು ತಾಮಸವಾಗಿದ್ದರೆ ಕರೆಕ್ಷನ್ ಮಾಡು, ರಾಜಸವಾಗಿದ್ದರೆ ಕರೆಕ್ಷನ್ ಮಾಡು. ಸಿನ್ಸಿಯರ್ ಆಗಿ ಪ್ರಾಮಾಣಿಕ ಹೃದಯದಿಂದ ಮಾಡಿದ್ದರೆ ವಿಕ್ಷೇಪ ಮಾಡಬೇಡ, ಅದು ಒಳ್ಳೆಯದೇ. ಭಗವಂತ ಇದ್ದಾನೆ, ಹೇಗೆ ಮಾಡ್ತಾನೆ ಗೊತ್ತಿಲ್ಲ. ಏನು ಮಾಡಿದರೂ ಅವನೇ ನೋಡ್ಕೊಳ್ತಾನೆ, ಅವನಿಗೆ ಬಿಟ್ಟೆ. ಭಗವಂತ ಏನು ಮಾಡಿದ್ದರೂ ಅವನೇ ಇಷ್ಟ. ನಾನು ನನ್ನ ಕಡೆಯಿಂದ ತಪ್ಪು ಒಪ್ಪು ಹೇಳಲ್ಲ, ಈಗಷ್ಟೇ ಬಿಟ್ಟೆ. ಇದು ಪ್ರಕ್ರಿಯೆನೇ ಅಪ್ಪ. ಈ ಕುರುಡು ಭಕ್ತಿಯೂ ಪ್ರಕ್ರಿಯೆಯೇ ನೋಡಿ. ಬಿಕಾಸ್ ಹಿ ಹ್ಯಾಸ್ ನೋ ಕಾನ್ಸೆಪ್ಟ್ ಆಫ್ ಗಾಡ್. ಬಿಕಾಸ್ ಹ್ಯೂಮನ್ ಮೈಂಡ್ ಮಾಡಿಕೊಳ್ಳುವ ಕಾನ್ಸೆಪ್ಟ್ ಲಿಮಿಟೆಡ್ ಆಗಿರುತ್ತದೆ. ಅವರಿಗೆ ಯಾವ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಇನ್ಫಿನಿಟ್ ಎಂದರ್ಥ. ನೀವು ಯಾವ ಕಾನ್ಸೆಪ್ಟ್ ಹೇಳು ಅದಕ್ಕಿಂತ ಹೆಚ್ಚೆ, ನೀವು ಯಾವುದೇ ಹೇಳು ಗೊತ್ತಿಲ್ಲ, ಇನ್ನೂ ಹೆಚ್ಚೆ, ಇನ್ನೂ ಹೆಚ್ಚೆ. ಹೆಚ್ಚು ಅಂದ್ರೆ ಎಷ್ಟು ಅಂದ್ರೆ ಗೊತ್ತಿಲ್ಲ. ಈ ಬ್ಲೈಂಡ್ನೆಸ್ ನಲ್ಲಿ ಇನ್ಫಿನಿಟಿ ಇದೆ ಅಲ್ಲವಾ. ಬ್ಲೈಂಡ್ನೆಸ್ ವರ್ಕ್ಸ್ ಆಸ್ ಲಾಂಗ್ ಆಸ್ ಯು ಆರ್ ಸಿನ್ಸಿಯರ್. ಸಿನ್ಸಿಯರ್ ಆಗಿರು. ಬಟ್ ಆ ಬ್ಲೈಂಡ್ನೆಸ್ ನಲ್ಲಿ ನಿಮ್ಮ ಗಾಡ್ಗೆ ನೆಗೆಟಿವ್ ಕ್ವಾಲಿಟೀಸ್, ಹಿ ಹೇಟ್ಸ್ ಯು, ಹಿ ಆಸ್ಕ್ಸ್ ಯು ಟು ಹೇಟ್ ಅದರ್ ಗಾಡ್ಸ್ ಅಂಡ್ ಅದರ್ ಪೀಪಲ್. ದಿಸ್ ಕೈಂಡ್ ಆಫ್ ಪರ್ವರ್ಷನ್ ಮಾತ್ರ ಬೇಡ. ಸರ್ಟನ್ ಗಾಡ್ಸ್ ಇರುತ್ತಾರೆ, ವಿದೇಶಿ ಗಾಡ್ಸ್ಗಳು. ಅವರು ಇನ್ನೊಬ್ಬರ ಗಾಡನ್ನು ದ್ವೇಷ ಮಾಡು ಹೇಳ್ತಾನೆ, ಇನ್ನೊಬ್ಬ ಭಕ್ತರನ್ನು ಹಿಂಸೆ ಮಾಡು ಹೇಳ್ತಾನೆ. ಈಗ ದಿಸ್ ಕೈಂಡ್ ಆಫ್ ಗಾಡ್ ಇಸ್ ನಾಟ್ ಎ ಗಾಡ್. ಆದ್ದರಿಂದ ನಮಗೆ ಜ್ಞಾನವೂ ಒಂದು ಪ್ರಕ್ರಿಯೆ, ಕುರುಡು ವಿಶ್ವಾಸವೂ ಇನ್ನೊಂದು ಪ್ರಕ್ರಿಯೆ. ಸುಮ್ಮನೆ ವಿಶ್ವಾಸ, ಅದರಲ್ಲಿ ನ್ಯಾರೋ ಐಡಿಯಾಸ್, ಪರಿಮಿತ ಭಾವನೆಗಳೆಲ್ಲ ಒಂದು 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 ಕರಗಿ ಹೋಗ್ತವೆ ಹೋಗ್ತವೆ ಹೋಗ್ತವೆ. ಅಲ್ಟಿಮೇಟ್ಲಿ ಆ ಮೈಂಡು ಕರಗಿ ಹೋಗ್ತದೆ, ಬ್ರಹ್ಮದಲ್ಲಿ ಉಳಿಯುತ್ತಾರೆ. ಅದರಿಂದ ಕೆಲವರು ಕುರುಡು ಭಕ್ತರನ್ನು ಉದ್ಧರಿಸುವವರಿದ್ದಾರೆ. ಸುಮ್ಮನೆ ಕುರುಡು ಭಕ್ತ, ಏನೂ ಗೊತ್ತಿಲ್ಲ, ಈಗಷ್ಟೇ ನೀವು ಏನು ಹೇಳಿದ್ರೆ ಅದು. ಇದನ್ನು ವೈಷ್ಣವರಲ್ಲಿ, ಮುಖ್ಯವಾಗಿ ಶ್ರೀ ವೈಷ್ಣವರಲ್ಲಿ ಪ್ರಪತ್ತಿ ಹೇಳ್ತಾರೆ. ಭಕ್ತಿ ಪ್ರಪತ್ತಿ. ರಾಮಾನುಜ ಸಂಪ್ರದಾಯದಲ್ಲಿ ಭಕ್ತಿ ಪ್ರಪತ್ತಿ ಎರಡು ಇವೆ. ಸೂಕ್ಷ್ಮ ವ್ಯತ್ಯಾಸ ಮಾಡ್ತಾರೆ ಅವರು. ಭಕ್ತಿ ಅಂದರೆ ಅವರದ್ದು ಅದಕ್ಕೆ ಭಗವಂತನ ಗುಣಗಳನ್ನು ತಿಳ್ಕೊಳ್ಳಬೇಕು. ಉಪಾಸನ, ಭಗವಂತನ ಗುಣಗಳನ್ನು ತಿಳ್ಕೊಂಡು ಆ ಗುಣಗಳನ್ನು ಏಕಾಗ್ರ ಭಾವದಿಂದ ಧ್ಯಾನ ಮಾಡುತ್ತಾ ಇರುವುದು. ಭಗವದ್ ಗುಣಗಳನ್ನು ಧ್ಯಾನ ಮಾಡುತ್ತಾ ಇರುವುದು ಅರ್ಥ ಸಮೇತ. ಇದನ್ನು ನಾವು ಈಗ ಹೇಳಿದ್ದೀವಿ ನೋಡಿ, ವಾಚಕತ್ವೇನ ಇನ್ನೊಂದು ಪ್ರತೀಕತ್ವೇನ ಎಂದು. ಅದೊಂದು ಪದ್ಧತಿ. ಇದು ಬುದ್ಧಿವಂತರಿಗೆ ಆಗುತ್ತದೆ, ಯೋಚನಾಶೀಲರಿಗೆ, ಬುದ್ಧಿವಂತರಿಗೆ ಈ ಉಪಾಸನಾ ಪದ್ಧತಿ, ಇದು ಭಕ್ತಿ ಎಂದು ಹೇಳಿದ್ದಾರೆ. ಇನ್ನೊಂದು ಪ್ರಪತ್ತಿ ಇದೆ. ಪ್ರಪತ್ತಿ ಯಾರಿಗೆ ಅಂದರೆ ಅಶಿಕ್ಷಿತರಿಗೆ, ಹಳ್ಳಿ ಜನರಿಗೆ, ಏನು ಶೂದ್ರರಿಗೆ, ಯಾವ ಶಾಸ್ತ್ರಜ್ಞಾನವಿಲ್ಲ. ಏನ್ ಮಾಡ್ತಾರೆ? ಸರ್ವ ಸಮರ್ಪಣ ಭಾವ, ಎಲ್ಲ ಭಗವಂತ ನೋಡ್ಕೊಳ್ತಾನೆ, ನನಗೆ ಏನು ಗೊತ್ತಿಲ್ಲ, ತಪ್ಪೋ ಒಪ್ಪೋ, ಮೂರ್ಖನೋ ಅಜ್ಞಾನೋ ಜ್ಞಾನೋ, ನಮಗೆ ಮಡಿ ಗೊತ್ತಿಲ್ಲ, ಮೈಲಿಗೆ ಗೊತ್ತಿಲ್ಲ, ಎಲ್ಲ ನೀನೇ ಭಗವಂತ, ನೀವೇನ್ ಮಾಡಿದರೆ ಅದೇ, ನೀವು ಏನ್ ಕೊಟ್ರೆ ಅದು, ಕೊಟ್ಟರೆ ತಿಂತೀನಿ, ಇಲ್ಲದಿದ್ದರೆ ಬಿಡ್ತೀನಿ.
ನೀವು ಏನಿಟ್ಟರೆ ಅದೇ ಬಿಡ್ತೀನಿ, ಅಷ್ಟು ಅವರಿಗೆ ಬಿಡುಗು, ಏನೇ ಮಾಡಲಿ. ಸರ್ವ ಸಮರ್ಪಣ ಭಾವ, ಅದನ್ನು ಪ್ರಪತ್ತಿ ಹೇಳಿದ್ದಾರೆ. ಇದು ಒಳ್ಳೆಯದೇ. ಕುರುಡು ಭಕ್ತಿಯನ್ನು ಕಡೆಗಣಿಸಬೇಡಿ. ಕುರುಡು ಭಕ್ತಿಯಲ್ಲಿ ಏನಾದರೂ ಪ್ರೆಜುಡಿಸ್ ಇದ್ದರೆ, ಪಕ್ಷಪಾತ ಇದ್ದರೆ, ಅಭಿಮಾನವಿದ್ದರೆ ಅಡ್ಡಿ. ಅವರಿಗೆ ಹೇಳಿಬಿಡಿ, ಎಲ್ಲವೂ ಬಿಡು, ಭಗವಂತನಿಗೆ ಬಿಡಿ, ಏನೇ ಆಗಲಿ, ಅನ್ಯಾಯವಾಗಲಿ ನ್ಯಾಯವಾಗಲಿ ಎಲ್ಲ ಅವರೇ ನೋಡ್ಕೊಳ್ತಾನೆ, ಈಗ ಅವರಿಗೆ ಬಿಡು. ಹೇಗಂದ್ರೆ ಏನೂ ಗೊತ್ತಿಲ್ಲ, ಎಲ್ಲ ನೋಡ್ತಾನೆ. ಚಿಕ್ಕ ಮಗು ನಂಬಿಕೊಂಡು, ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ನೋಡಿ, ಚಿಕ್ಕ ಮಗುಗೆ ಏನು ಗೊತ್ತಿಲ್ಲ, ಅಮ್ಮ ಏನು ಹೇಳಿದ್ರೆ ಅದೇ ಸರ್ವಸ್ವ, ಈಗ ಅಷ್ಟೇ ಬಿಟ್ಟು ಬಿಡ್ತಾರೆ. ಹಾಗೆ ಮಾಡುವುದು ಅದು ಒಂದು ಭಕ್ತಿ, ಅದು ಕುರುಡು ಭಕ್ತಿ. ಆದ್ದರಿಂದ ಆ ಭಕ್ತಿಯೂ ಕೆಲಸ ಮಾಡ್ತಾರೆ. ಆ ಭಕ್ತಿಯನ್ನು ಯಾರು ಡಿಸ್ಟರ್ಬ್ ಮಾಡಬಾರದು. ಪಾಪ ಅವರ ಪಾಡಿಗೆ ಅವರಿರಲಿ. ಸ್ಟ್ರೆಂಥನ್ ಹಿಮ್, ಎನ್ಕರೇಜ್ ಹಿಮ್. ಏನಾದರೂ ದೋಷಗಳಿದ್ದರೆ ಕರೆಕ್ಷನ್ ಮಾಡು, ಸರಿಯಾಗಿರುವವರೆಗಿರಲಿ. ಜನರು ಎಲ್ಲವೂ ಯೋಚನೆ ಇರಬೇಕು. ನಾವು ಪ್ರಶ್ನೆ ಮಾಡ್ತೀವಿ, ಅವ್ರಿಗೇನು ಗೊತ್ತಿಲ್ಲ. ಗೊತ್ತಿಲ್ಲದಿದ್ದರೆ ಅಜ್ಞಾನಿಯಪ್ಪ, ನಿನಗೇನು ಸಾಧನ ಆಗುತ್ತದೆ, ಎಲ್ಲ ಕಲ್ತುಕೋ, ತರ್ಕಶಾಸ್ತ್ರ ಕಲ್ತುಕೋ, ವ್ಯಾಕರಣ ಕಲ್ತುಕೋ, ಸಂಸ್ಕೃತ ಕಲ್ತುಕೋ, ಶ್ಲೋಕಗಳು ಕಲ್ತುಕೋ ಅಂದ್ರೆ ಅಮ್ಮು ಅಷ್ಟೆಲ್ಲ ನನ್ನಿಂದ ಆಗಲ್ಲ ಅಂದ್ರೆ, ಆಗದಿದ್ದರೆ ನಿನಗೇನಲ್ಲಪ್ಪ, ಮುಂದಿನ ಜನ್ಮ ಹೋಗೋ ಅಂದ್ರೆ. ಹಾಗೇನು ಹೇಳಬೇಡ. ಯಾವ ಜನ್ಮದಲ್ಲಿದ್ದರೂ ಭಗವತ್ ಪ್ರಾಪ್ತಿ ಆಗ್ತದೆ. ಯಾವ ಶೂದ್ರನೇ ಆಗಲಿ, ಚಂಡಾಲನೇ ಆಗಲಿ, ಮ್ಲೇಚ್ಛನೇ ಆಗಲಿ, ಏನು ಗೊತ್ತಿಲ್ಲವನೇ ಆಗಲಿ, ಹೃದಯವು ಶುದ್ಧವಾಗಿದ್ದರೆ ನಂಬಿಕೊಂಡು ನಂಬಿಕೆಯೇ ಒಂದು ದೊಡ್ಡ ಶಕ್ತಿ, ಗೊತ್ತಾ? ನಂಬಿಕೆಯೇ ಒಂದು ಪ್ರಕ್ರಿಯೆ, ನಂಬಿಕೆಯೇ ಒಂದು ದೊಡ್ಡ ಪವರ್, ಅದ್ಭುತವಾದ ಪವರ್. ಎಲ್ಲ ಶಕ್ತಿಗಳಿಗಿಂತ ಹೆಚ್ಚಿನ ಶಕ್ತಿ ಸುಮ್ಮನೆ ನಂಬಿಕೆ. ಅಂದರೆ ಬುದ್ಧಿ ಮನುಷ್ಯನಿಗೆ ಎರಡು ಇದೆ. ಬುದ್ಧಿ ಇದೆ, ಮನಸ್ಸು ಇದೆ. ಬುದ್ಧಿ ವಿಚಾರ ಮಾಡ್ತದೆ, ಯೋಚನೆ ಮಾಡ್ತದೆ, ಅರ್ಥ ಮಾಡಿಕೊಳ್ತದೆ, ಅದೇಕೆ ಇದೇಕೆ ತರ್ಕ ಮಾಡ್ತದೆ. ಮನಸ್ಸೇನು ಮಾಡ್ತದೆ? ವಿಶ್ವಾಸ, ಪ್ರೀತಿ. ವಿಶ್ವಾಸ ಅಂದ್ರೆ ಏನು ನಮಗೆ ಗೊತ್ತಿಲ್ಲ, ನೀವೆಲ್ಲ ದೊಡ್ಡವರು, ಅಷ್ಟೇ ನಮ್ಮವರು. ನಮ್ಮವರಂದ್ರೆ ಪ್ರೀತಿ, ದೊಡ್ಡವರಂದ್ರೆ ಪೂಜ್ಯ ಭಾವನ, ಅಷ್ಟೇ. ಪೂಜ್ಯ ಭಾವನ ಅಂದ್ರೆ ನಂಬಿಕೆ, ನಮ್ಮವರಂದ್ರೆ ಮಮಕಾರ, ಪ್ರೀತಿ. ಆ ಮಮಕಾರವನ್ನೇ ಒಂದು ಪ್ರೀತಿಯಿಂದ ನೋಡ್ಕೊಳ್ತಾನೆ, ಅದನ್ನೇ ಭಗವಂತನ ಮೇಲೆ ಪ್ರೀತಿಯಾಗಿ ಬದಲಾಯಿಸ್ತಾನೆ. ಈಗ ಇನ್ನೇನು, ಈಗ ದೊಡ್ಡವರು ಅಂದ್ರೇನು? ಪೂಜ್ಯ ಭಾವನ. ಈಗ ಅದೆಲ್ಲ ನಂಬುವುದು, ನಂಬಿಕೆ. ಈಗ ಏನೇ ಮಾಡ್ತೀರಿ, ನಿಮಗೆ ಎಲ್ಲ ಗೊತ್ತು, ತಪ್ಪೋ ಒಪ್ಪೋ ನಮಗೇನು ಗೊತ್ತಿಲ್ಲ, ತಪ್ಪಿಲ್ದಿದ್ರೆ ನೀವೇ ಸರಿ ಮಾಡಿ, ಅದು ನಿಮ್ಗೆ ಬಿಡ್ತೀನಿ ಗುರುಗಳೇ. ಶಿಕ್ಷೆ ಕೊಟ್ಟರೆ ಅದು ನೀವೇ, ನಾನು ನಿಮ್ಮವನೇ, ಕೊಟ್ಟರೆ ಕೊಡಿ, ಅದು ಅನುಭವಿಸ್ತೀನಿ, ಈಗ ನೀವೇ ನೋಡ್ಕೊಳ್ಳುವವರು. ಚಿಕ್ಕ ಮಗು ಇರುತ್ತಾ ನೋಡಿ, ಸರ್ವಸ್ವ ಸಮರ್ಪಣೆ ಮಾಡಿ. ಇದನ್ನು ಕಡೆಗಣಿಸಬೇಡಿ. ಇದು ಒಂದು ಪ್ರಕ್ರಿಯೆಯೇ. ಬಿಕಾಸ್ ಭಗವಂತ ಅಲ್ಟಿಮೇಟ್ಲಿ ಮನಸ್ಸು ವ್ಯಾಪಕವಾಗಬೇಕು, ತನ್ನನ್ನು ತಾನು ಮನಸ್ಸೇ ದಾಟಬೇಕು. ನಿಮಗೆ ಡೀಟೇಲ್ ಜ್ಞಾನದಿಂದ ಡೀಟೇಲ್ ಏನು ಬೇಕಾಗಿಲ್ಲ. ಇಫ್ ಯು ಕ್ಯಾನ್ ಟ್ರಾನ್ಸೆಂಡ್ ದ ವೆರಿ ಮೈಂಡ್, ವೆದರ್ ಬೈ ಬ್ಲೈಂಡ್ ಬಿಲೀಫ್ ಆರ್ ವೆದರ್ ಬೈ ಥಿಂಕಿಂಗ್, ಇಟ್ ಈಸ್ ದ ವೆರಿ ಇಂಡಿವಿಜುವಲ್ ಮೈಂಡ್, ಜೀವ ಮೈಂಡ್. ದೇಶ ಕಾಲ ನಾಮರೂಪ ದಾಟಿದರೆ ಸಾಕು. ಹೇಗಾದರೆ ಏನು ಆಗಲ್ಲವಾ? ಅದು ಆಗುತ್ತದೆ, ಇದು ಆಗುತ್ತದೆ. ನಮ್ಮ ಶಾಸ್ತ್ರ ನೋಡಿ ಎಲ್ಲಾ ಬಗೆಯ ಸಾಧನಗಳನ್ನು ಒಪ್ಪಿಕೊಳ್ತದೆ ಹಿಂದೂ ಧರ್ಮ. ಬಗೆ ಬಗೆ ಸಾಧನಗಳಲ್ಲಿ ಅದರಲ್ಲಿರುವ ಇನ್ನರ್ ರಿಯಲ್ ಡೆಪ್ತ್ ಇಟ್ಕೊಂಡರೆ ಯಾವ ಬಗೆಯಾದರೂ, ಇಫ್ ಯು ಕ್ಯಾನ್ ಟ್ರಾನ್ಸೆಂಡ್ ಯುವರ್ ಇಂಡಿವಿಜುವಾಲಿಟಿ, ನಾನು ನನ್ನದು ಅಭಿಮಾನ ಬಿಡಿಸುವುದಾದರೆ ಬಿಡಿಸು, ಹೇಗಾದರೂ ಬಿಡಿಸು. ಕರ್ಮದಿಂದಲೇ ಬಿಡಿಸು, ಭಕ್ತಿಯಿಂದಲೇ ಬಿಡಿಸು, ಧ್ಯಾನದಿಂದಲೇ ಬಿಡಿಸು, ಜ್ಞಾನದಿಂದಲೇ ಬಿಡಿ. ಇನ್ನೇನಾದರಿದ್ದರೆ ಅದು ಆಗಲಿ. ಅಂದರೆ ಇದೆಲ್ಲ ಡಿಫರೆಂಟ್ ಪ್ರಕ್ರಿಯೆಗಳು. ಅದರಿಂದ ಕುರುಡು ಭಕ್ತಿ ಆದರೂ ಬಿಡಿಸುತ್ತದೆ, ಬಟ್ ಪೂರ್ತಿ ನಂಬಿಕೆ. ಕಷ್ಟ ಬಂದರೂ ನಂಬಿಕೆ ಸಡಿಲವಾಗಬಾರದು. ಅಭಿಮಾನ ಅಹಂಕಾರ ಮಾಡಿಕೊಳ್ಳಬೇಡ, ಅಭಿಮಾನ ಅಹಂಕಾರ ಮಾಡಿಕೊಳ್ಳಬೇಡ. ನಿಮ್ಮ ಭಗವಂತನ ಮೇಲೆ ಒಂದು ಹಿಡಿತ ಇರುತ್ತದಲ್ಲ, ಈಗ ಅದನ್ನು ಸಡಿಲಗೊಳಿಸಬೇಡ. ಮಗು ಇರುತ್ತದೆ ನೋಡಿ, ರಾಮಕೃಷ್ಣ ಹೇಳ್ತಾರೆ, ಎಲ್ಲರೂ ಭಕ್ತರು ಹೇಳ್ತಾರೆ, ರಾಮಕೃಷ್ಣ ಈ ಕಾಲದ 20ನೇ ಶತಮಾನದಲ್ಲಿದ್ದಾರೆ, ಪ್ರಸಿದ್ಧವಾಗಿದ್ದಾರೆ ಎಂದು ಅವರ ಹೆಸರು ಹೇಳ್ತಾ ಇದ್ದೀನಿ. ಭಾಗವತದಲ್ಲಿದೆ, ಅವರಿಗಿಂತ ಮುಂದೆ 1000 ವರ್ಷ ಹಿಂದಿನಿಂದಲೇ ಇದೆ, ಎಲ್ಲ ಕಡೆ ಇದೆ ಭಕ್ತಿಶಾಸ್ತ್ರದಲ್ಲೇ. ಚಿಕ್ಕ ಮಗು, ಈ ಮಗುವಿನ ಉದಾಹರಣೆ. ಚಿಕ್ಕ ಮಗು ತಾಯಿಯನ್ನೇ ನಂಬಿಕೊಳ್ತಾನೆ, ಆ ತಾಯಿ ಹೊಡೆದಲು ಮತ್ತೆ ತಾಯಿ ಕಡೆಗೆ ಹೋಗ್ತಾನೆ. ಅದು ನೋಡಿ ಎಷ್ಟು ಉದಾಹರಣೆ ಚೆನ್ನಾಗಿದೆ. ನಿಮಗೆ ಭಗವಂತನಿಂದ ತೊಂದರೆ ಆದರೆ ಮತ್ತೆ ಭಗವಂತನೇ ನಂಬಿಕೋ. ಪೂರ್ತಿ ಏನು ಗೊತ್ತಿಲ್ಲ ಪಾಪ, ಪರವಾಗಿಲ್ಲ. ಒಬ್ಬ ಭಕ್ತನಿಗೆ ಹೇಳಿದರು, ಏನಪ್ಪಾ ನಿನಗೆ ಶಾಸ್ತ್ರ ಗೊತ್ತಿಲ್ಲ, ಭಗವಂತನ ಹೇಗಿದ್ದಾನೋ ಗೊತ್ತಿಲ್ಲ, ಹೇಗೆ ಮಾಡ್ತೀವಿ ಅಂದ್ರೆ ಅವ್ರೇನು ಹೇಳ್ತಾನೋ ಗೊತ್ತಾ? ನನ್ನ ಕಡೆಯಿಂದ ತಿಳಿಯತಕ್ಕದ್ದೆಲ್ಲ ನಮ್ಮ ಭಗವಂತನಿಗೆ ಗೊತ್ತಲ್ಲ, ಅವರೇ ನೋಡ್ಕೊಳ್ತಾನೆ. ಏನೇನು ಜ್ಞಾನ ಬೇಕೋ ಅದು ನನಗೇಕೆ, ನನಗೇನು ಗೊತ್ತಿಲ್ಲ. ನಾನು ತಿಳಿಯತಕ್ಕದ್ದೆಲ್ಲ ನನ್ನ ಪರವಾಗಿ ನನ್ನ ಕಡೆಯಿಂದ ಭಗವಂತನೇ ತಿಳ್ಕೊಂಡನಲ್ಲ, ಸಾಕು, ಅವೆಲ್ಲ ಅವರೇ ನೋಡ್ಕೊಳ್ತಾನೆ, ಅವರಿಗೆ ಗೊತ್ತು.
ಇದು ನೋಡಿ ಎಷ್ಟು ಮುಗ್ಧತೆ, ಆ ಮುಗ್ಧತದಲ್ಲಿಯೂ ವಾಟ್ ಇಸ್ ಸ್ವೀಟ್ನೆಸ್ ಇದೆ ನೋಡಿ, ಎಷ್ಟು ಸಿಂಪ್ಲಿಸಿಟಿ ಇದೆ, ಎಷ್ಟು ನಿರಾಡಂಬರತ ನಿರಹಂಕಾರತ ಇದೆ. ನಾನು ತಿಳಿಯತಕ್ಕದ್ದೆಲ್ಲ ಅವರಿಗೆ ಗೊತ್ತು, ಅವರೇ ಮಾಡ್ತಾನೆ, ಅವರೇ ನೋಡ್ಕೊಳ್ತಾನೆ. ಇಲ್ಲಿ ಮನಸ್ಸು ವ್ಯಾಪಕವಾಗ್ತಾ ಇದೆ, ಶುದ್ಧವಾಗ್ತಾ ಇದೆ. ಕೊನೆಗೂ ಮನಸ್ಸಿನ ರಿಲೇಷನ್ಸ್, ಸಂಬಂಧಗಳು, ಪರಿಮಿತಿಗಳು, ದೇಶ, ಕಾಲ, ನಾಮರೂಪಗಳನ್ನ ಒನ್ ಸ್ಟ್ರೋಕ್ ನಲ್ಲಿ ದಾಟಿ ಹೋಗ್ತಾನೆ. ಒಂದೇ ಸ್ಟ್ರೋಕ್. ಈಗ ಡೀಟೇಲ್ಗೆ ಹೋಗುವುದೇ ಅಲ್ಲ, ಯು ಜಸ್ಟ್ ಟ್ರಾನ್ಸೆಂಡ್ ಇನ್ ಒನ್ ಸ್ಟ್ರೋಕ್. ದಿಸ್ ಆಲ್ಸೋ ಬ್ಯೂಟಿಫುಲ್. ಹಾಗೆ ಇದು ಭಗವಂತಂದು ಪ್ರತೀಕದಿಂದನೂ ಇದೆ, ಅದು ಇದೆ. ಆದ್ದರಿಂದ ಯಾರ ಶ್ರದ್ಧೆಯನ್ನು, ಯಾರ ಸಾಧನೆಯನ್ನು ತಿಳ್ಕೊಳ್ಳದೆ ಹಾಳು ಮಾಡಬೇಡಿ. ಕಲಿಯುಗ ಅಂದ್ರೆ ಏನಂದ್ರೆ, ಜನರು ತನಗೆ ಗೊತ್ತಿದ್ದು ಇಷ್ಟು, ಇನ್ನೊಬ್ಬರನ್ನು ವಿಮರ್ಶೆ ಮಾಡುವುದು ಇಷ್ಟು ಅಲ್ಲವೇ? ತನಗೆ ಗೊತ್ತಿದ್ದು ಇಷ್ಟೇ, ಇನ್ನೊಬ್ಬರದು ವಿಮರ್ಶೆ ಮಾಡುವುದು ದೊಡ್ಡದು ಹೆಚ್ಚು. ಇನ್ನೊಬ್ಬರ ಶ್ರದ್ಧಾಭಕ್ತಿಯನ್ನು ಅಲಗಾಡಿಸಿ ನಾಶ ಮಾಡಿ, ಅವರ ಸಾಧನೆಗಳನ್ನು ಉಲ್ಟಾ ತಿಲ್ಟಾ ಮಾಡಿ ತುಂಬಾ ಹಾಳು ಮಾಡ್ತಾ ಇದ್ದಾರೆ. ಅದೊಂದು ಫುಲ್ ಟೈಮ್ ಕಾರ್ಯಕ್ರಮ ಆಗಿಬಿಟ್ಟಿದೆ. ಪ್ರಪಂಚವೆಲ್ಲ ನಾಶ ಮಾಡಿದ್ದಾರೆ ಕೆಲವು ವಿದೇಶಿ ಮತಗಳು. ಅದೊಂದು ಅವ್ರಿಗೆ ಫುಲ್ ಟೈಮ್ ಕೆಲಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಅವರು ಹುಟ್ಟಿದ್ದಾರಾ ಎಂದಂತೆ ಇರುತ್ತದೆ ಅವರ ಕೆಲಸ. ಅದಕ್ಕೋಸ್ಕರ ಎಷ್ಟು ಮಲ್ಟಿ ಮಿಲಿಯನೇರ್ ಡಾಲರ್ನ ಬಿಸ್ನೆಸ್ ಅದು. ಇನ್ನೊಬ್ಬರನ್ನು ನಾಶ ಮಾಡುವುದೇ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್. ಒಂದು ಬಿಸ್ನೆಸ್ ಅಲ್ಲ, ಅದೊಂದು ದೊಡ್ಡ ಕಂಟ್ರೀಸೇ, ರಾಜರು, ಅದಕ್ಕೆ ಪಾಲಿಟಿಕ್ಸ್, ಇಂಟರ್ನ್ಯಾಷನಲ್, UNO ಎಲ್ಲವನ್ನು ಡಾಮಿನೇಟ್. ಟಿವಿ ಸ್ಟೇಷನ್ಗಳು, ಟಿವಿಗಳು, ಎಜುಕೇಶನ್, ಯೂನಿವರ್ಸಿಟಿಗಳು, ಏನು ಪಾಲಿಟಿಷಿಯನ್ಸ್ ಅನ್ನು ಕೊಂಡುಕೊಳ್ತಾರೆ, ಬಿಸ್ನೆಸ್ ಅನ್ನು ಕೊಂಡುಕೊಳ್ತಾರೆ, ಮೀಡಿಯಾನನ್ನು ಕೊಂಡುಕೊಳ್ತಾರೆ, ಜನರಲ್ ಪಬ್ಲಿಕ್ ಅನ್ನು ಕೊಂಡುಕೊಳ್ತಾರೆ, ಎಲ್ಲವೂ ಬಳಸ್ತಾರೆ. ಹೌ ಟು ಡಿಸ್ಟ್ರಾಯ್ ಪೀಪಲ್. ಭಯಂಕರ ಭಯಂಕರ. ಕಲಿಪುರುಷ ಎಷ್ಟು ದೊಡ್ಡನಾಗಿದ್ದಾನೋ ಭಗವಂತ ಒಂದು ಕಡೆ ಪದ್ಮಪುರಾಣದಲ್ಲಿ, ಭಾಗವತ ಮಹಾತ್ಮ್ಯದಲ್ಲಿ ಹೇಳ್ತಾನೆ, ಕಷ್ಟಗಳು ಇಷ್ಟು ಆಗುತ್ತಾ ಇದೆ, ಭಯಂಕರ. ಭಗವಂತ ಮಾತ್ರ ವಿಗ್ರಹನಾಗಿ ಕೂತಿದ್ದಾನೆ, ಏನು ಮಾಡ್ತಾ ಇಲ್ಲ. ನಾನು ಸಣ್ಣ ಮಗುವಾಗಿರುವಾಗ ನನಗೆ ಹೇಳುತ್ತಿದ್ದರು, ಇದು ಯಾವ ಅವತಾರ ನಡೆಯುತ್ತಾ ಇದೆ. ಸಂಧ್ಯಾವಂದನದಲ್ಲಿ ಹೇಳುತ್ತಿದ್ದೀವಿ, ಬೌದ್ಧಾವತಾರೇ ರಾಮಕ್ಷೇತ್ರೇ ದಂಡಕಾರಣ್ಯೇ, ಪ್ರತಿನಿತ್ಯ ಹೇಳುವುದು ಅಲ್ಲವೇ? ಬೌದ್ಧಾವತಾರೆ ಅಂದ್ರೆ ನಾನು ಅನ್ಕೊಂಡಿದ್ದೆ, ಬೌದ್ಧಾವತಾರ ಅಂದ್ರೆ ಬುದ್ಧ ಅಂದ್ರೆ ಯಾರು ನಮ್ಗೇನು ಗೊತ್ತಿಲ್ಲ. ಬುದ್ಧನು ಯಾರೋ ಯಾನು. ಬುದ್ಧ ಅಂದ್ರೆ ವಿಗ್ರಹವಾಗಿ ಕಣ್ಣು ಮುಚ್ಚಿಕೊಳ್ತಾನೆ, ಅದು ಬುದ್ಧ. ವಿಗ್ರಹವನ್ನೇ ಬುದ್ಧ ಅನ್ಕೊಂಡಿದ್ದೀವಿ, ನಮ್ಗೇನು ಗೊತ್ತಿಲ್ಲ. ನಮ್ಗೆ ಹಾಗೆ ಹೇಳುತ್ತಿದ್ದರು ನಮ್ಗಿಂತ ಸೀನಿಯರ್ ಮಕ್ಕಳು. ಅಂದರೆ ಇದು ಬೌದ್ಧ ಅವತಾರ ಅಂತೆ, ಅದರಿಂದ ಭಗವಂತ ಎಲ್ಲವಲ್ಲೂ ವಿಗ್ರಹವೇ ಇರುತ್ತಾನೆ. ರಾಮಕೃಷ್ಣನ ಹಾಗೆ ರಾಮಕೃಷ್ಣ ನರಸಿಂಹಾವತಾರ ಹಾಗೆ ಬರಲ್ಲ ಅಂತೆ. ಮನುಷ್ಯ ರೂಪ ಧರಿಸಿಕೊಂಡು ಭಗವಂತ ಬರಲ್ಲ ಅಂತೆ. ಕಲಿಯುಗದಲ್ಲಿ ಬುದ್ಧನ ಅವತಾರದಲ್ಲಿ ವಿಗ್ರಹ ರೂಪದಲ್ಲಿರುತ್ತಾನೆ. ಅದಕ್ಕೋಸ್ಕರ ಈ ಕಾಲದಲ್ಲಿಯೂ ಅಸುರರಿದ್ದಾರೆ, ಏಕೆ ಸಂಹಾರ ಮಾಡ್ತಾ ಇಲ್ಲ ಅಂದ್ರೆ ಬುದ್ಧಾವತಾರ ಆಗಿದ್ದಾನೆ, ಅದಕ್ಕೋಸ್ಕರ ಸಂಹಾರ ಮಾಡ್ತಾ ಇಲ್ಲ. ಆವಾಗ ನನಗೆ ಅರ್ಥವಾಗಲಿಲ್ಲ. ಆಗ ನೋಡಿದ್ದರೆ ಹಾಗೇ ಇದೆ. ಏಕೆ? ಅಸುರರಿಗೆ ಎನ್ಕರೇಜ್ಮೆಂಟ್ ಮಾಡುವುದೇ ಬುದ್ಧಾವತಾರ ಆಯಿತು. ಸಜ್ಜನರು ಶಾಂತವಾಗಿರುವುದು, ಅಸುರರು ವಿಜೃಂಭಿಸಿ ನಾಶ ಮಾಡುವುದು ಪ್ರಪಂಚವನ್ನೆಲ್ಲ. ಅದೇ ಆಗಿಬಿಟ್ಟಿದೆ. ಬುದ್ಧಾವತಾರ ಅಂದ್ರೆ ಸಜ್ಜನರು, ಧರ್ಮಾತ್ಮರು ಅತಿ ಸಾತ್ವಿಕವಾಗಿ ಏಕಾಂತದಲ್ಲಿ ಜಪ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಧರ್ಮ ರಕ್ಷಣಾ, ಧರ್ಮಸ್ಥಾಪನ ಮಾಡಲ್ಲ. ಬುದ್ಧನು ಹೇಳಿದ್ದದೇ ಅಲ್ಲವೇ? ಶಾಂತವಾಗಿರು, ಸನ್ಯಾಸಿಯಾಗಿರು, ಸಮಾಜ ಬಿಟ್ಟು ಬಿಡು. ಯಾರಿಗೆ? ಗುಂಡಾಗಳಿಗೆ. ಸಮಾಜ ದುಷ್ಟರಿಗೆ ಬಿಡು, ನೀವು ಮಾತ್ರ ಏಕಾಂತದಲ್ಲಿ, ವಿರಕ್ತರು ಸಜ್ಜನರೆಲ್ಲ ಏಕಾಂತದಲ್ಲಿ ಸನ್ಯಾಸವಾಗಿ ಭಿಕ್ಷೆ ಮಾಡ್ಕೋ, ಧ್ಯಾನ ಮಾಡ್ಕೋ ಕೂತಿರು. ಸಮಾಜದಲ್ಲಿ ಅಧರ್ಮ ಇದೆ, ಯಾರು ನೋಡಬೇಕು? ಅದೆಲ್ಲ ನಿಮ್ಮ ಕೆಲಸ ಅಲ್ಲ. ಧ್ಯಾನ ಮಾಡು, ಏಕಾಂತದಲ್ಲಿ ಕುಳಿತಿರು ಸಾಕು. ಬುದ್ಧನು ಹಾಗೆ ಮಾಡಿದ್ದಾನೆ. ಅದಕ್ಕೋಸ್ಕರ ಕೆಲವರು ಹೇಳಿದ್ದಾರೆ, ಇದೆಲ್ಲ ಜನರನ್ನು ಮೋಹಗೊಳಿಸುವುದಕ್ಕೆ ಹೇಳುವ ಸಿದ್ಧಾಂತ, ಇದು ಡೇಂಜರಸ್ ಆಗುತ್ತದೆ ಎಂದು ಹೇಳಿದ್ದಾರೆ ಹಿಂದಿನವರು. ಅದೇ ಕಂಡು ಬರುತ್ತಾ ಇದೆ. ಸಜ್ಜನರೆಲ್ಲ ಶಾಂತವಾಗಿರುತ್ತಾರೆ, ಏನು ಮಾಡಕ್ಕಾಗಲ್ಲ, ಹೆಲ್ಪ್ಲೆಸ್ ಆಗಿಬಿಟ್ಟರು. ದುರ್ಜನರ ಕೈಗೆ ಪ್ರಪಂಚ ಹೋಯಿತು, ಧರ್ಮಸ್ಥಾಪನ ಇಲ್ಲ. ಜನರೆಲ್ಲ ನರಳಿ 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 ಹೋಗ್ತಾ ಇದ್ದಾರೆ. ಅತ್ಯಂತ ದುರ್ಭರ ಸ್ಥಿತಿ ಇದೆ ಅಲ್ಲವೇ? ಆಯ್ತು. ಆದರೆ ಒಂದು ವಿವೇಕದಿಂದ ಮಾಡುವ ಸಾಧನ ಒಂದಾದರೆ, ಇಲ್ಲಿ ಹೇಳ್ತಾರೆ ನೋಡಿ, ಶೀಘ್ರತರ ಮನಾಯಾಸೇನ ಸಾಕ್ಷಾತ್ಕಾರ ವಾಚಕತ್ವೇನ. ಓಂಕಾರವನ್ನು ಅಥವಾ ಭಗವಂತನ ನಾಮದಿಂದ, ಬ್ರಹ್ಮ ಓಂಕಾರವೇ ಅಲ್ಲ, ಬ್ರಹ್ಮಪದ, ಮಾತ್ಮಪದ, ವಿಷ್ಣು ಪದ ಯಾವುದೇ ತಗೋ, ನಾರಾಯಣ, ಕೃಷ್ಣ, ಅವರಿಗೆ ಹೇಳು. ಕೃಷ್ಣಕ್ಕೆ ಅರ್ಥ ಹೇಳ್ತಾರೆ ಗೊತ್ತಾ? ಕ ರ ಶ ಣ, ಅದಕ್ಕೆಲ್ಲಕ್ಕೆ ಅರ್ಥ ಹೇಳ್ತಾರೆ. ಆ ಅಕಾರ, ರಾಮ ರಾ ಆ ಮ, ಅದರಲ್ಲಿ ಎಲ್ಲ ಹೇಳಿದ್ರೆ ಓಂಕಾರ ಹಾಗೇನೆ ಅರ್ಥ ಇರುತ್ತದೆ.
ಓಂಕಾರ ಹಾಗೇನೆ ಇರುತ್ತದೆ. ರಾ ಆ ಮ ಆ ಉ ಮ ಹಾಗೆ. ಅದರಲ್ಲಿ ಅದು ಪೂರ್ತಿ ಭಗವಂತನಿಗೆ ಹೆಸರು. ಅಖಂಡ ಅನಂತ ಸೃಷ್ಟಿಸ್ಥಿತಿ ಲಯಕಾರಕನಾದ ಭಗವಂತನಿಗೆ ಹೆಸರು. ಭಗವಂತನ ವ್ಯಾಪಕತ ಎರಡು ಬಗೆ ಅರ್ಥ ಮಾಡಿಕೊಳ್ಳಬಹುದು. ವ್ಯಾಪಕವನ್ನು ಅರ್ಥ ಮಾಡಿಕೊಂಡು ನಮ್ಮ ಬುದ್ಧಿಗೆ ಅತೀತ. ಯು ಇಮ್ಯಾಜಿನ್ ಆಲ್ ಸೈಜಸ್, ಪರಿಮಾಣಗಳು, ಆಲ್ ಸೈಜಸ್, ಆಲ್ ಕ್ವಾಲಿಟೀಸ್ ಊಹಿಸಿಕೊಂಡು ಇದು ಅಲ್ಲ ಇದು ಅಲ್ಲ, ಇದಕ್ಕಿಂತ ಹೆಚ್ಚು ಇದಕ್ಕಿಂತ ಹೆಚ್ಚು 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 ಹೋಗಿ ಇನ್ಫಿನಿಟಿಗೆ ತಲುಪು. ಇನ್ನೊಂದು ಪದ್ಧತಿ ಏನಂದ್ರೆ ನನಗೆ ಏನೂ ಗೊತ್ತಿಲ್ಲ, ಹೇಗಿದ್ದಾನೋ ಹಾಗೆ ಭಗವಂತ. ಈಗ ನಾವು ಐ ಡೋಂಟ್ ಕನ್ಸೀವ್ ಎಟ್ ಆಲ್, ಈಗ ಎಲ್ಲವೂ ಅವನೇ ಎಂದು ಹೇಳಿಬಿಡ್ತೀನಿ. ವಿತೌಟ್ ಕನ್ಸೀವಿಂಗ್ ಯು ಕ್ಯಾನ್ ಕಮ್ ಟು ಇನ್ಫಿನಿಟಿ, ಬೈ ಕನ್ಸೀವಿಂಗ್ ಯು ಕಮ್ ಟು ಇನ್ಫಿನಿಟಿ. 2 ಮೆಥಡ್ಸ್ ಆಗಿವೆ. ಚೆನ್ನಾಗಿದೆ ನೋಡಿ. ನಮ್ಮ ಋಷಿಗಳು ಮಹನೀಯರು ಮುಗ್ಧರಿಗೂ ಸಾಧನ ಹೇಳಿಕೊಟ್ಟರು, ಬುದ್ಧಿವಂತರಿಗೆ ಹೇಳಿಕೊಟ್ಟರು. ಯಾರಲ್ಲಿ ಯಾವ ಶಕ್ತಿ ಇದ್ದರೆ ಅದೇ ಸಾಧನ. ನಿಮಗೆ ಪ್ರೀತಿ ಇದೆಯಾ, ಅದೇ ಸಾಧನ ಮಾಡ್ಕೊ. ನಿಮಗೆ ವಿಶ್ವಾಸ ಇದೆಯಾ ಗಟ್ಟಿ, ಅದೇ ಸಾಧನ ಮಾಡ್ಕೊ. ನಿಮಗೆ ಬುದ್ಧಿ ಇದೆಯಾ ಮಾಡ್ಕೊ. ಅದನ್ನು ಶುದ್ಧಗೊಳಿಸಿ ಬುದ್ಧಿಯನ್ನು ಸರಿಯಾದ ಪದ್ಧತಿಯಿಂದ ಮಾಡಿಕೊಂಡು ಅದನ್ನೇ ಸಾಧನ ಮಾಡ್ಕೊ. ಅದು ನೋಡಿ. ಅದರಿಂದ ವಾಚಕತ್ವೇನ ಭಗವಂತನ ಹೆಸರಾಗಿ ನೋಡಿದ್ದರೆ ಭಗವಂತನ ಗುಣಗಳು, ಮಹಿಮೆ, ಲೀಲೆಗಳು ತಿಳ್ಕೊಂಡು ಅದರ ಮೂಲಕ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಪ್ರತೀಕತ್ವೇನ ಧ್ಯಾಯತಸ್ತು, ಪ್ರತೀಕವಾಗಿಟ್ಟುಕೊಂಡರೆ ಏನು? ಪ್ರತೀಕ ಅಂದ್ರೆ ಈ ರೂಪವನ್ನಿಟ್ಕೋ, ಇದೇ ಭಗವಂತ. ಈಗ ಅರ್ಥ ಇಲ್ಲ ನಮಗೆ, ಸುಮ್ಮನೆ ವಿಶ್ವಾಸ. ಪ್ರತೀಕ, ಅವರ ಪ್ರತೀಕ ಅಂದ್ರೆ ಏನು? ಭಗವಂತನಿಗೆ ಇವನು ಏನು ಪ್ರತಿನಿಧಿ ಆಗುತ್ತಾನೆ. ವಿಗ್ರಹವನ್ನೇ ಇಟ್ಕೋ. ಪ್ರತೀಕತ್ವೇನ ಧ್ಯಾಯತಸ್ಥ ದೀರ್ಘತರ ಕಾಲೇನ, ಸ್ವಲ್ಪ ಟೈಮ್ ಹೆಚ್ಚು ತಗೊಳ್ತದೆ. ಯಾಕಂದ್ರೆ ಏನು ಗೊತ್ತಿಲ್ಲದೆ ಇರುವುದರಿಂದ, ಆ ಅಜ್ಞಾನದಿಂದಲೇ, ಆ ಮುಗ್ಧತದಿಂದಲೇ ಮನಸ್ಸಿನ ದೋಷಗಳನ್ನು ದಾಟಬೇಕು. ಸ್ವಲ್ಪ ಟೈಮ್ ತಗೊಳ್ತದೆ, ಹೆಚ್ಚು ಪರವಾಗಿಲ್ಲ. ಆದರೂ ಅನಾಯಾಸಪೂರ್ವಕಂ ಇತ್ಯೇವ ತಾರತಮ್ಯಂ ಭವತಿ. ದೀರ್ಘತರ ಕಾಲೇನ ಆಯಾಸ, ಸ್ವಲ್ಪ ಟೈಮ್ ಹೆಚ್ಚು ತಗೊಳ್ತದೆ, ಸ್ವಲ್ಪ ಆಯಾಸ ಹೆಚ್ಚಾಗ್ತದೆ, ಅಷ್ಟೇ ವ್ಯತ್ಯಾಸ. ವಾಚಕದಿಂದ ಬೇಗಿಯಾಗುತ್ತದೆ, ಆಯಾಸ ಕಡಿಮೆ ಇರುತ್ತದೆ. ಒಂದು ಪ್ರತೀಕ ಇಟ್ಕೊಂಡರೆ ಸ್ವಲ್ಪ ಟೈಮ್ ಹೆಚ್ಚು ತಗೊಳ್ತದೆ. ದೀರ್ಘತರ ಕಾಲೇನ ಆಯಾಸ ಪೂರ್ವಕಂ ಇತ್ಯೇವ ತಾರತಮ್ಯಂ ಭವೇ. ಇಷ್ಟೇ ಭೇದ ಆದರೆ ಆಗುತ್ತದೆ, ದಾಟುತ್ತಾನೆ. ತದುಕ್ತಂ ಗೀತಾಭಾಷ್ಯೆ, ಇದಕ್ಕೆ ಗೀತಾಭಾಷ್ಯ. ಶಂಕರಾಚಾರ್ಯರನ್ನು ನಾವು ಯಾವ ಶ್ಲೋಕದಿಂದ ಸ್ತೋತ್ರ ಮಾಡ್ತೀವಿ? ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಹೇಳ್ತೀವಲ್ಲ. ಶ್ರುತಿ ಸ್ಮೃತಿ ಪುರಾಣ, ಇನ್ನು ಆಗಮನ ಸೇರಿಸ್ಕೋ, ತಂತ್ರಶಾಸ್ತ್ರ ಎಲ್ಲವೂ. ಅದರಿಂದ ನಾವು ಯಾವ ಪುರಾಣವನ್ನು ಕಡೆಗಣಿಸಲ್ಲ. ಪುರಾಣಗಳಲ್ಲಿ ಏನಿದೆ ಎಲ್ಲ ಏನೇನೋ ಕಥೆ ಹೇಳ್ತಾರೆ, ಎಲ್ಲ ಕಾಂಟ್ರಡಿಕ್ಷನ್, ಇಲ್ಲಾಜಿಕಲ್ ಹೇಳ್ತಾರೆ. ನಾವು ಅದನ್ನು ಪುರಾಣಗಳನ್ನು ನೋಡಬೇಕಂದ್ರೆ ಅದಕ್ಕೆ ಒಂದು ಪ್ರಕ್ರಿಯೆ ಇರುತ್ತದೆ. ಅದನ್ನು ತಿಳಿಯುವ ಪದ್ಧತಿ ಬೇರೆ ಇರುತ್ತದೆ. ಅದನ್ನು ಗುರುಮುಖದಿಂದ ಕೇಳಬೇಕು, ಅದಕ್ಕೂ ಪ್ರಕ್ರಿಯೆ ಇರುತ್ತದೆ. ನಮಗೆ ನಮ್ಮ ಅಖಂಡಾನಂದ ಸ್ವಾಮೀಜಿ ಗುರುಗಳು ಹೇಳುತ್ತಿದ್ದರು, ಭಕ್ತ್ಯಾ ಭಾಗವತಂ ಗ್ರಾಹ್ಯಂ. ತರ್ಕದಿಂದ ನೋಡಬಾರದು. ತರ್ಕದಿಂದ ಬೇಕಂದ್ರೆ ವೇದಾಂತಕ್ಕೆ ಹೋಗು, ಶಂಕರ ಭಾಷ್ಯವಾದು. ಇದು ತರ್ಕದಿಂದ, ಅಲ್ಲಿಯೂ ತರ್ಕದಿಂದ ಆಗಲ್ಲ, ಅದು ಅನುಭವಾನುಸಾರವಾಗಿ ತರ್ಕವೇ. ಇವರೇನು ಹೇಳ್ತಾರೆ? ಭಕ್ತ್ಯಾ ಭಾಗವತಂ ಗ್ರಾಹ್ಯಂ. ಭಕ್ತಿಯಿಂದ ನೋಡು, ವಿಶ್ವಾಸದಿಂದ ನೋಡು, ಎಲ್ಲವೂ ಹೊಂದುತ್ತದೆ. ಎವ್ರಿಥಿಂಗ್ ಲಾಜಿಕಲ್ಲಿ ಫಾಲ್ಸ್ ಇನ್ ಟು ಪ್ಲೇಸ್. ಭಾವ, ಯಾರಿಗೆ ಭಾವ ಸಂಪತ್ತಿರುತ್ತದೋ ಅವರು ನಮಗಿಂತ ಅದೃಷ್ಟವಂತರು. ಏಕೆ? ಭಾವವೂ ದಾಟಿಸುತ್ತದೆ. ಯಾರಿಗೆ ವಿಶ್ವಾಸ, ಪ್ರೀತಿ, ಭಾವ ಅಂದ್ರೆ ಪ್ರೀತಿ, ವಿಶ್ವಾಸ ಭಾವ ಒಂದು ಕಡೆ ಇಲ್ಲ, ಲಾಜಿಕಲ್ ಥಿಂಕಿಂಗೂ ಇಲ್ಲ. ಲಾಜಿಕಲ್ ಮಾತಾಡಿದ್ರೆ ತರ್ಕ ಮಾಡ್ತಾನೆ. ತೆಲುಗಿನಲ್ಲಿ ವಂಕರ ಟಿಂಕರ ಹೇಳ್ತೀವಿ. ವಂಕರ ಟಿಂಕರ ಅಂದ್ರೆ ಏನೋ ವಕ್ರವಾಗಿ ಮಾತಾಡ್ತಾನೆ. ವಿಶ್ವಾಸ ಅಂದ್ರೆ ಅದೇ ಪೂರ್ತಿ ವಿಶ್ವಾಸ ಮಾಡಲ್ಲ, ಸ್ವಲ್ಪ ಮಾಡ್ತಾನೆ, ಸ್ವಲ್ಪ ಇನ್ನೇನೋ ಉಲ್ಟಾ ತಿಲ್ಟಾ ಮಾತಾಡ್ತಾನೆ. ಅಂದರೆ ಪೂರ್ತಿ ವಿಶ್ವಾಸ ಮಾಡಕ್ಕಾಗಲ್ಲ, ಪೂರ್ತಿ ಲಾಜಿಕಲ್ ಆಗಿ ಥಿಂಕಿಂಗ್ ಮಾಡಕ್ಕಾಗಲ್ಲ. ಅಯ್ಯೋ ರಾಮ, ಉಭಯ ಭ್ರಷ್ಟ ವರ್ಗತಿ. ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಅದು ಅಲ್ಪ ಸ್ವಲ್ಪ, ಇದು ಅಲ್ಪ ಸ್ವಲ್ಪ, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ. ವಿಶ್ವಾಸವೇ ಸರಿಯಾಗಿರಲಿ, ಅದು ಚೆನ್ನಾಗಿ ಮಾಡ್ತದೆ. ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಅಥವಾ ಥಿಂಕಿಂಗೇ ಚೆನ್ನಾಗಿರಲಿ. ಒಳ್ಳೆಯ ವಿವೇಕ, ನಿಷ್ಪಕ್ಷಪಾತ, ಅನ್ಪ್ರೆಜುಡಿಸ್ಡ್ ಥಿಂಕಿಂಗ್ ಅಲ್ಲವೇ? ನಿಷ್ಪಕ್ಷಪಾತವಾದ ವಿವೇಕದಿಂದ ಪಾಯಿಂಟ್ ಬೈ ಪಾಯಿಂಟ್ ಚಿಂತನೆ ಮಾಡು, ಅದೇ ಲಾಜಿಕ್. ಬಟ್ ಅಲ್ಲಿ ಪಕ್ಷಪಾತ ಬೇಡ, ದುರಭಿಮಾನ ಬೇಡ, ಪ್ರೆಜುಡಿಸ್ ಬೇಡ ಅಲ್ಲವೇ? ಅದು ಸರಿಯಾದ ಲಾಜಿಕಲ್ಲಿ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಅದೇ ಲಾಜಿಕ್ ಇಟ್ ಸೆಲ್ಫ್ ವಿಲ್ ಹೆಲ್ಪ್ ಯು. ಇನ್ನೊಂದು ಹೆಜ್ಜೆ ಪೂರ್ಣಗೊಳಿಸುತ್ತೆ. ಹಾಗೆಯೇ ಇಲ್ಲಿ
ಜಸ್ಟ್ ಅದು ಎಕ್ಸಾಂಪಲ್ ಹೇಳಿದ್ದೀನಿ. ಇದು ಇನ್ನೊಂದು ಪದ್ಧತಿ. ವಾಚಕವಾಗಿಯೂ ಉಪಾಸನ ಮಾಡಬಹುದು, ಪ್ರತೀಕೆಯಿಂದಲೂ ಮಾಡಬಹುದು. ಏನು ಗೊತ್ತಿಲ್ಲದವರು ಮಂದಿರಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಅವರಿಗೆ ನೋಡಿ ಆ ಮಂದಿರಕ್ಕೆ ಬಂದರೆ ಎಷ್ಟು ವಿಶ್ವಾಸ ಇರುತ್ತದೆ. ಆ ಭಾವನೆ ಗಟ್ಟಿಯಾಗಿರಬೇಕು. ಅಂದರೆ ಏನು ಭಾವನೆ ಹೇಗೆ ಗೊತ್ತಾ? ಆ ಮಂದಿರಕ್ಕೆ ಬಂದರೆ ಸುಮ್ಮನೆ ಕುರುಡು ವಿಶ್ವಾಸ ಇರುವವರು ಏನ್ ಮಾಡ್ತಾರೋ ಗೊತ್ತಾ? ಅಮ್ಮೋ ಇಲ್ಲಿ ಭಗವಂತ ಇದ್ದಾನೆ. ಏನಾದರೂ ಕೋಪ ಬಂದರೆ ಅವ್ರು ಹಾಗೆ ನಿಗ್ರಹಿಸಿಕೊಳ್ತಾನೆ. ಏನ್ ಹೇಳ್ತಾನೋ ಗೊತ್ತಾ? ಈಗ ಮಂದಿರದಲ್ಲಿದ್ದೀನಪ್ಪ, ಈಗ ಏನು ಹೇಳಕ್ಕಾಗಲ್ಲ, ಹೊರಗೆ ಹೋದ ನಂತರ ಹೇಳ್ತೀನಿ, ಸುಮ್ಮನೆ ಇರು, ಈಗೇನು ಮಾತಾಡಲ್ಲ ನಾನು. ಅಂದ್ರೆ ಭಗವಂತನ ಸನ್ನಿಧಿಯಲ್ಲಿ ಕೋಪ ಮಾಡಬಾರದು, ಬೈಯಬಾರದು, ಜಗಳಕ್ಕೆ ಹೋಗಬಾರದು, ದ್ವೇಷ ಮಾಡಬಾರದು. ಅವರಿಗೆ ಮಂದಿರ ಅಂದರೆ ಸುಮ್ಮನೆ ವಿಗ್ರಹವಲ್ಲ, ನಿಜವಾಗ ಅಲ್ಲಿದ್ದಾನೆ. ಅವರ ಸನ್ನಿಧಿಯಲ್ಲಿ ಮಾತಾಡಬಾರದು. ದೊಡ್ಡವರ ಸನ್ನಿಧಿಯಲ್ಲಿ ನಾವು ಸುಮ್ಮನೆ ಅಸ್ತವ್ಯಸ್ತವಾಗಿ ಮಾತಾಡ್ತೀವ. ಭಗವಂತ ಅಲ್ಲಿದ್ದಾನೆ, ಇಲ್ಲಿ ಮಾತಾಡಬಾರದು. ಏನಾದರೂ ಹೇಳತಕ್ಕವಾದರೆ ಅವ್ರ ಹತ್ತಿರಕ್ಕೆ ಬಂದು ಹೇಳ್ತಾನೆ, ಸ್ವಲ್ಪ ನಿಲ್ಲು, ಈಗೇನು ಹೇಳಬೇಡ, ನಂತರ ಹೇಳ್ತೀನಿ ನಿನಗೆ ಅಂತ ಹೇಳ್ತಾನೆ. ಏನಪ್ಪಾ ಇಲ್ಲಿ ಹೇಳು ಅಂದ್ರೆ, ಅಲ್ಲ ನೋಡು ಮಂದಿರ ಇದೆ, ಬೇಡ ಅಂದ್ರೆ ಆ ಭಗವತ್ ಸನ್ನಿಧಿ ಅವರಿಗೆ ಎಷ್ಟಿದೆ ನೋಡಿ ಹೃದಯಕ್ಕೆ. ಅಯ್ಯೋ ಭಗವಂತನ ಸನ್ನಿಧಿ, ಇದು ಸುಮ್ಮನೆ ವಿಶ್ವಾಸ, ಅವ್ರಿಗೇನು ಗೊತ್ತಿಲ್ಲ. ಬಟ್ ದಟ್ ಪ್ರೊಟೆಕ್ಟ್ಸ್ ಹಿಮ್. ಇಂದ್ರಿಯಕ್ಕೆ ನಿಗ್ರಹ, ಮನಸ್ಸಿಗೆ ನಿಗ್ರಹ ಆಗುತ್ತಾ ಇದೆ ಅಲ್ಲವೇ? ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಕೋಪ ಬಂದರೂ ನಿಗ್ರಹಿಸಿಕೊಳ್ತಾನೆ. ಅವರು ಮಾಡಿದ್ದು ತಪ್ಪು ಹೇಳಕ್ಕಾಗಲ್ಲ, ಸುಮ್ಮನೆ ಸಹಿಸಿಕೊಂಡು. ಈಗ ಮತ್ತೆ ಅವ್ರು ಭೇಟಿ ಆಗಲ್ಲ, ಹೋಗ್ತಾನೆ, ಪರವಾಗಿಲ್ಲ ಬಿಟ್ಟು ಬಿಡ್ತೀನಿ. ಬಟ್ ಕೋಪ ಮಾತ್ರ ಮಾಡಲ್ಲ ಭಗವಂತನ ಸನ್ನಿಧಿಯಲ್ಲಿ, ಬೈಯಲ್ಲ. ಅದು ಅಂದ್ರೆ ಸನ್ನಿಧಿ ಇಟ್ಕೋ, ಅದೇ ಕುರುಡಾಗಿ ಇಟ್ಕೋ. ದಟ್ ಪ್ರೊಟೆಕ್ಟ್ಸ್ ಯು. ಯಾವುದೋ ಒಂದು ಇಂದ್ರಿಯ ನಿಗ್ರಹ, ಮನೋನಿಗ್ರಹಕ್ಕೆ ಒಂದು ಸಾಧನ ಇರಬೇಕು. ಅದು ವಿಶ್ವಾಸವೇ ಆಗಲಿ, ವಿವೇಕವೇ ಆಗಲಿ, ಯಾವುದೇ ಒಂದು. ಯಾವುದೂ ಇಲ್ಲದಿದ್ದರೆ ಆಗುವುದು ಹೇಗೆ? ಯಾವುದೂ ಇಲ್ಲದಿದ್ದರೆ ಆಗುವುದು ಹೇಗೆ? ಯಾವುದೊಂದಿರಬೇಕೆ? ಹಾಗೆಯೇ ಪ್ರತೀಕ ಇಟ್ಕೊಂಡರೆ ನಾಮ. ಗೊಂದಾಳೆ ಮಹಾರಾಜರು ಹೇಳ್ತಾರೆ ನೋಡು, ನಾಮ್ ಘೇವಾ ಅಷ್ಟೇ. ವ್ಯವಹಾರಕರ, ವ್ಯವಹಾರ ಅಂದ್ರೆ ತಮ್ಮ ಕುಟುಂಬ ವ್ಯವಹಾರ, ಉದ್ಯೋಗಗಳೆಲ್ಲ ಮಾಡುತ್ತಾ ಇರು. ನಾಮ್ಘೆ ಅಂದ್ರೆ ನಾಮ ತಗೋ ಅಷ್ಟೇ, ಇನ್ನೇನು ಬೇಡ, ಏನು ಬೇಡ. ನಂಬಿಕೋ, ನಾಮ ಮಾಡು. ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಹೇಳುವುದು ಒಂದೇ ಸಾಧನ, ನೀವು ಎಲ್ಲೇ ಇರು, ನಾಮನೇ ಭಗವಂತ. ಅವರೇನು ಹೇಳ್ತಾರೆ? ರೂಪಕ್ಕಿಂತ ಹೆಚ್ಚು ನಾಮ, ಅಷ್ಟೇ. ನಾಮನೇ ಭಗವಂತ, ಸರ್ವಸ್ವ. ಅದೇ ಹಿಡ್ಕೋ, ಈಗ ಮಾಡು. ಅದೇ ನೀವು ಆ ನಾಮದಲ್ಲೇ ಮುಳುಗಿ ನಾನು, ನನ್ನದು, ಇಂದ್ರಿಯ ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಒಂದೊಂದು ಕರಗುತ್ತಾ ಇರುತ್ತದೆ. ಕೊನೆಗೆ ಮಾಡುವವನು ನಾನು ನಾಮದಲ್ಲಿ ಮುಳುಗಿ ಹೋಗ್ತೀನಿ. ಆಯ್ತಾ? ಒಂದೊಂದು ಕೋಶ, ಒಂದೊಂದು ಉಪಾಧಿ ಅದರಲ್ಲಿ ಮುಳುಗುತ್ತದೆ. ಸ್ವಲ್ಪ ಟೈಮ್ ತಗೊಳ್ತದೆ, ಬಟ್ ಆಗುತ್ತದೆ. ಅದರಿಂದ ಹೇಳ್ತಾರೆ, ದೀರ್ಘತರ ಪ್ರತೀಕತ್ವೇನ ಧ್ಯಾಯತಸ್ತು. ಪ್ರತೀಕದಿಂದ ಧ್ಯಾಯ ಮಾಡುವರಾದರೆ ದೀರ್ಘತರ ಕಾಲೇನ ಆಯಾಸ, ಸ್ವಲ್ಪ ಟೈಮ್ ಹೆಚ್ಚು ತಗೊಳ್ತದೆ, ಸ್ವಲ್ಪ ಆಯಾಸ ಆಗುತ್ತದೆ. ಆದರೂ ತಾರತಮ್ಯ, ಇಷ್ಟು ವ್ಯತ್ಯಾಸ ಇದೆ. ಇದನ್ನು ಗೀತಾ ಭಾಷ್ಯದಲ್ಲಿ ಭಾಷ್ಯಕಾರರು ಹೇಳಿದ್ದನ್ನು ಒಂದು ವಾಕ್ಯವನ್ನು ಉದಾಹರಿಸುತ್ತಾರೆ ನೋಡಿ. ಯಃ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇತೇನೈವಾಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ. ಇದು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ 12ನೇ ಶ್ಲೋಕ. 8ನೇ ಅಧ್ಯಾಯ 12ನೇ ಶ್ಲೋಕ ಇಲ್ಲೇ ಇದೆ, ನೋಡೋಣ. ಸ್ವಾಮೀಜಿ ಅಲ್ಲಿಂದ ಕೋಟ್ ಮಾಡಿದ್ದಾರೆ. ಹನ್ನೆರಡನೇ ಶ್ಲೋಕಕ್ಕೆ ಉಪೋದ್ಘಾತ ಇದೆ ನೋಡಿ. ಸಂಬಂಧೋಕ್ತಿ ಎಂದು ಹೇಳ್ತೀವಿ, ಸಂಬಂಧೋಕ್ತಿ ಅಥವಾ ಉಪೋದ್ಘಾತ ಅಲ್ಲಿ ಹೇಳಿದ್ದಾರೆ. ಯಃ ಪುನರೇತಂ, ಯಾರು ಇದನ್ನು ತ್ರಿಮಾತ್ರೇಣ, ಯಃ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇತೇನೈವ ಅಕ್ಷರೇಣ ಪರಮಪುರುಷಂ ಅಭಿಧ್ಯಾಯೀತ. ಈ 3 ಮಾತ್ರಗಳನ್ನು ಸೇರಿಸಿ ಇದು ಪ್ರಶ್ನವಾಕ್ಯ ಉದಾಹರಿಸ್ತಾ ಇದ್ದಾರೆ. ಅಭಿಧ್ಯಾಯೀತ ಅವರಿಗೇನಾಗುತ್ತದೆ? ಓಮಿತ್ಯೇತಂ ಇತ್ಯಾದಿಭಿಶ್ಚ ವಚನೈಃ ಪರಸ್ಯ ಬ್ರಹ್ಮಣೋ ವಾಚಕ ರೂಪೇಣ. ಆ ಪರಮಾತ್ಮಕ್ಕೆ ವಾಚಕ ಅಂದ್ರೆ ಅವರ ಹೆಸರು, ಅವರ ಸೂಚಕ, ಅರ್ಥವನ್ನು ಅಂದರೆ ಅರ್ಥದಿಂದ ಪರಮಾತ್ಮನನ್ನು ಸೂಚಿಸುತ್ತದೆ. ವಾಚಕ ರೂಪೇಣ ಅಥವಾ ಪ್ರತಿಮಾವತ್ ಪ್ರತೀಕ ರೂಪೇಣ ವಾ. ಈಗ ಅದೇ ನೇರಾಗಿ ಅವರಿಗೆ ಚಿತ್ರ, ಅವರ ಫೋಟೋ ಆಗಿಬಿಡ್ತದೆ. ಈಗ ಅಷ್ಟೇ, ಹೆಸರೇಕೆ? ಕೆಲವೊಮ್ಮೆ ಉದಾಹರಣೆ ಹೇಳ್ತೀನಿ ನೋಡಿ. ಅವರು ಯಾರು ಅಂದ್ರೆ ಅವರ ಹೆಸರು ಹೇಳ್ತೀನಿ, ಒಂದು ಪದ್ಧತಿ. ಇನ್ನೊಂದು ಹೇಳೋದಂದ್ರೆ, ಈಗ ಹೆಸರು ಹೇಳಕ್ಕಾಗಲ್ಲ ಅಂದ್ರೆ ತೋರಿಸ್ತೀನಿ ನೋಡಿ, ಇದೋ ನೋಡೋ ಅಂತ ಹೇಳ್ಬಿಡ್ತಾನೆ, ತೋರಿಸ್ತಾನೆ. ಹಾಗೆ ಅಲ್ಲವೇ? ಪ್ರತೀಕ ಏನು ಮಾಡ್ತದೆ? ನೇರಾಗಿ ತೋರಿಸ್ತದೆ. ವಾಚಕ ಏನು ಹೇಳ್ತದೆ? ಬಾಯ್ದಿಂದ ಹೇಳ್ತದೆ.
ಎರಡೂ ಪರಮಾತ್ಮನನ್ನೇ ಸೂಚಿಸುತ್ತವೆ. ಅದರಿಂದ ಪರಬ್ರಹ್ಮ ಪ್ರತಿಪತ್ತಿ ಸಾಧನತ್ವೇನ, ಇದು ಪರಮಾತ್ಮನ ಪಡ್ಕೊಳ್ಳುವುದಕ್ಕೆ ಸಾಧನವಾಗಿರುತ್ತದೆ. ಸಾಧನತ್ವೇನ ಮಂದ ಮಧ್ಯಮ ಬುದ್ಧೀನಾಂ, ಯಾರಿಗೆ? ಮಧ್ಯಮ ಬುದ್ಧಿಗೆ, ಮಂದ ಬುದ್ಧಿಗೆ. ವಿವಕ್ಷಿತಸ್ಯ ಓಂಕಾರಸ್ಯ ಉಪಾಸನಂ, ಆ ಉಪಾಸನ ಮಾಡ್ತಾ 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 ಇದ್ದರೆ ಮನಸ್ಸಿನ ಎಮೋಷನ್ಸು, ಥಾಟ್ಸು, ಭಾವಗಳು, ಐಡೆಂಟಿಫಿಕೇಶನ್, ಮನಸ್ಸಿನಲ್ಲಿ ಏನೇನಿರುತ್ತವೆ? ಎಮೋಷನ್ ಇರುತ್ತದೆ, ಯೋಚನೆಗಳಿರುತ್ತವೆ, ಇನ್ನೇನಿರುತ್ತದೆ? ಐಡೆಂಟಿಟೀಸು. ಐಡೆಂಟಿಫಿಕೇಶನ್ಗಳು ಅಂದ್ರೆ ತಾದಾತ್ಮ್ಯಗಳು. ತಾದಾತ್ಮ್ಯಗಳನ್ನು ಕರಗಿಸುತ್ತದೆ, ಯೋಚನೆಗಳೆಲ್ಲ ದಾಟಿಸುತ್ತದೆ, ಭಾವನವನ್ನೆಲ್ಲ ಅದರಲ್ಲೇ ಮುಳುಗಿಸುತ್ತದೆ. ಆವಾಗ ಕಾಲಾಂತರೆ, ಆವಾಗ ಈಶ್ವರ ಸಾಕ್ಷಾತ್ಕಾರವಾಗುತ್ತದೆ. ಸಗುಣ ರೂಪದ ಪರಮಾತ್ಮನ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂದ್ರೆ ನಿಮಗೆ ಅನುಭವಕ್ಕೆ ಬರುತ್ತದೆ. ನೋಡಿ, ಸಾಕ್ಷಾತ್ಕಾರವೂ ಎರಡು ಬಗೆ. ಭಗವಂತನ ಭಾವ ಸಾಕ್ಷಾತ್ಕಾರ ಆಗಬಹುದು. ಭಾವ ಅಂದ್ರೆ ಒಂದು ಫೀಲಿಂಗ್ಗೆ, ಅಥವಾ ಒಂದು ರೂಪ ಸಮೇತ ಆಗಬಹುದು. ಕೆಲವರಿಗೆ ರಾಮಕೃಷ್ಣ ಶಿವ ನರಸಿಂಹಾದಿ ರೂಪ ಸಮೇತ ಆಗಬಹುದು. ಕೆಲವರಿಗೆ ರೂಪ, ಎಲ್ಲರಿಗೆ ರೂಪ ಸಾಕ್ಷಾತ್ಕಾರವೇ ಆಗಬೇಕೆಂದು ನಿಯಮ ಇಲ್ಲ. ರೂಪ ಇಲ್ಲದಿದ್ದರೂ ಭಾವ ಆಗುತ್ತದೆ. ಆ ಭಾವದಲ್ಲಿ ನಾನು, ನನ್ನದು, ಪ್ರಪಂಚವು ಎಲ್ಲ ಆ ಒಂದು ಸೆಂಟಿಮೆಂಟ್, ಎ ಗ್ರ್ಯಾಂಡ್, ವೆರಿ ಡೀಪ್ಲಿ ಲವಿಂಗ್ ಸೆಂಟಿಮೆಂಟ್. ಅದು ಎಷ್ಟು ಪ್ರೀತಿಮಯವಾದ, ಪ್ರೇಮಮಯವಾದ ಭಾವನಾ ಅಂದರೆ ಆ ಭಾವದಲ್ಲಿ ತಾನೇ ಮುಳುಗಿ ಹೋಗುತ್ತಾನೆ, ತನ್ನನ್ನು ತಾನು ಮರೆತು ಹೋಗ್ತಾನೆ, ಪ್ರಪಂಚವನ್ನು ಮರೆತು ಹೋಗ್ತಾನೆ. ದ ವೆರಿ ಭಾವಾತ್ಮಕ, ಭಾವ ಸಮಾಧಿ ಎಂದು ಹೇಳುತ್ತಾರೆ ನೋಡಿ. ಒಂದು ಭಾವಾತ್ಮಕವು, ಅದರಲ್ಲಿ ರೂಪವೇ ಇರಬೇಕೆಂದೇನಿಲ್ಲ. ರೂಪ ಇರಬಹುದು, ಅದು ಅಟ್ಲೀಸ್ಟ್ ಒಂದು ಸೆಂಟಿಮೆಂಟಿನಲ್ಲೇ ಮುಳುಗಿ ಹೋಗ್ತಾನೆ. ಇಡೀ ಪ್ರಪಂಚ ಮುಳುಗಿ ಹೋಗ್ತದೆ ಅಷ್ಟೇ. ಆಲ್ ಥಿಂಗ್ ಇಸ್ ಒನ್ ಆಗಿ ಬಿಡ್ತದೆ. ಇದು ಅಂತಃಕರಣ ಸ್ಥಿತಿ. ಏಕೆಂದ್ರೆ ಇದು ಸಗುಣ ರೂಪವೇ. ರೂಪವೂ ಸಗುಣವೇ, ಭಾವವೂ ಸಗುಣವೇ. ಭಾವ ಅಂದ್ರೆ ಫೀಲಿಂಗ್, ಸೆಂಟಿಮೆಂಟ್. ಸಗುಣ ಅಂದ್ರೆ ಅರ್ಥವೇ ಅದೊಂದು ಕ್ವಾಲಿಟಿ ಅಲ್ಲವೇ? ಪ್ರೇಮ ಎನ್ನುವುದೊಂದು ಕ್ವಾಲಿಟಿ, ಅದು ಇಲ್ಲವೇ? ಪರಬ್ರಹ್ಮ ಪ್ರತಿಪತ್ತಿ ಕಾಲಾಂತರೇ ಮುಕ್ತಿ ಫಲಕಂ, ಇದು ಸಾಕ್ಷಾತ್ಕಾರವಾಗುತ್ತದೆ. ಈಗ ಇಡೀ ಜೀವನ ಅದೇ ಭಾವದಲ್ಲಿ ಬದುಕುತ್ತಾನೆ. ಈಗ ಅದೇ ರೂಪದರ್ಶನ ಮಾಡಿಕೊಳ್ತಾ ಯಾವುದೇ ಕೆಲಸ ಮಾಡಲಿ ಅದೇ ಪ್ರೀತಿಯಲ್ಲಿ ಮಾಡುತ್ತಾ ಇರುತ್ತಾನೆ. ಪ್ರಪಂಚವೆಲ್ಲ ಅದೇ ಭಾವ. ಪೂರ್ತಿ ಜೀವನ ನೋಡಿ, ಕೊನೆಗೆ ಶರೀರ ಬಿಟ್ಟ ನಂತರ ಬ್ರಹ್ಮಲೋಕಕ್ಕೆ ಅಥವಾ ವೈಕುಂಠ ಲೋಕಕ್ಕೆ ಹೋಗ್ತಾನೆ. ಕಾಲಾಂತರೇ ಮುಕ್ತಿ ಫಲ ಮುಕ್ತಂ. ಕಾಲಾಂತರೇ ಅಂದ್ರೆ ಅರ್ಥವೇ? ಈ ಕಾಲಾಂತರೇ ಅಂದು ಹೇಳಿದ್ದರೆ ಅದು ಕ್ರಮಮುಕ್ತಿ ಎಂದರ್ಥ. ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಜ್ಞಾನದಿಂದ ಆಗುವುದು ಕಾಲಾಂತರೇ ಹೇಳಲ್ಲ. ಸದ್ಯೋ ಮುಕ್ತಿ, ಅದು ಕಾಲಾಂತರ ಮುಕ್ತಿ. ಸದ್ಯ ಅಂದ್ರೆ ತಕ್ಷಣ ಮುಕ್ತಿ. ಇನ್ನೊಂದೇನು? ಅನಂತರ ಕಾಲದಲ್ಲಿ ಮುಕ್ತಿ. ಬಿಕಾಸ್ ಅನಂತರ ಏಕೆ? ಈ ಬಾಡಿ ಹ್ಯಾಸ್ ಟು ಫಾಲ್ ಆಫ್. ಈ ದೇಹವು ಬಿಟ್ಟು ಹೋಗಬೇಕಾಗ್ತದೆ. ದೇಹವು ಬಿಟ್ಟು ಹೋಗಬೇಕು. ಅದರಿಂದ ಕಾಲಾಂತರ ನೋಡಿ. ಕ್ರಮಮುಕ್ತಿಗೋಸ್ಕರ ಉಪಾಸನ ಮಾಡುವವರನ್ನು ಕಡೆಗಣಿಸಬೇಡಿ. ಪಾಪ ಅವರು ಸಜ್ಜನರೇ, ಧರ್ಮಾತ್ಮರೇ, ಸಾಧಕರೇ, ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನಾವು ವೇದಾಂತಿಗಳು, ನಾವು ವಿಚಾರವೇ ಮಾಡ್ತೀವಿ, ನಾವು ಉಪಾಸನ ಮಾಡುವವರನ್ನು ಕಡೆಗಣಿಸುವುದು ಬೇಡ. ಉಪಾಸನೆಯಲ್ಲಿ ಸಗುಣವನ್ನೇ ಆಗ್ರಹ ಮಾಡಿ ಯಾರಿರ್ತಾರೋ, ಲೋಕವೇ ಆಗ್ರಹ ಮಾಡ್ತಾರೋ ಅವರಿಗೆ ಸ್ವಲ್ಪ ಲಿಮಿಟೇಷನ್ ಆಗುತ್ತದೆ ಅಷ್ಟೇ. ಇನ್ನೊಬ್ಬರನ್ನು ದ್ವೇಷ ಮಾಡ್ತಾರೋ, ಜ್ಞಾನಿಗಳನ್ನು, ಅದ್ವೈತಿಗಳನ್ನು, ಅದು ಮಾತ್ರ ಅವರಿಗೆ ಅದೊಂದು ಅಡ್ಡಿಯಾಗುತ್ತದೆ. ಇಟ್ ಬ್ಲಾಕ್ಸ್ ದೇರ್ ಮೈಂಡ್. ತನ್ನ ಮನಸ್ಸಿಗೆ ದೋಷವಾಗಿ. ಏಕೆಂದರೆ ಇನ್ನೊಬ್ಬರನ್ನು ದ್ವೇಷ ಮಾಡುವುದು ಅದು ಆಲ್ವೇಸ್ ಅಡ್ಡಿ ಮಾಡೇ ಮಾಡ್ತದೆ. ನೀವು ಎಲ್ಲೇ ಇರಲಿ, ಯಾರೇ ಆಗಲಿ, ಎಷ್ಟು ದೊಡ್ಡವರೇ ಆಗಲಿ, ಇನ್ನೊಬ್ಬರನ್ನು ದ್ವೇಷ ಮಾಡಿದ್ದರೆ ಅದರಲ್ಲಿ ಅದು ಅಡ್ಡಿ ಮಾಡಿ ನಿಮಗೆ ಭಗವತ್ ಪ್ರಾಪ್ತಿಯಲ್ಲಿ ಭಗವಂತನನ್ನು ಯಾರು ಎಂದು ತಿಳ್ಕೊಳ್ಳುವಾಗ ನೀವು ಯಾರನ್ನೇ ದ್ವೇಷ ಮಾಡಲಿ ಅದು ಕೊನೆಗೆ ನಿಮ್ಮ ಭಗವಂತನ ಒಂದು ಅಂಶದ ದ್ವೇಷ ಆಗುತ್ತದೆ. ಏಕೆ? ಎಲ್ಲರೂ ಭಗವದ್ ರೂಪನೇ, ಎಲ್ಲರೂ ಭಗವದ್ ರೂಪರೇ. ಯಾರನ್ನು ದ್ವೇಷ ಮಾಡ್ತೀವೋ ಆ ಅಂಶ ಭಗವಂತನ ಅಂಶ ಆಗುವುದರಿಂದ ಭಗವಂತನ ಒನ್ ಆಸ್ಪೆಕ್ಟ್ ಯು ಆರ್ ಹೇಟಿಂಗ್ ಎಂದಂದು ಅರ್ಥ ಆಗುತ್ತದೆ. ಭಗವಂತನ ಒಂದು ಅಂಶವನ್ನು ನೀವು ದ್ವೇಷ ಮಾಡ್ತಾ ಇದ್ದೀವಿ, ಅದರಿಂದ ಭಗವಂತನ ಪೂರ್ಣತೆ ನಿನಗೆ ಸಿಗಲ್ಲ. ಭಗವಂತ ಸಿಗಬಹುದು, ಬಟ್ ಒನ್ ಆಸ್ಪೆಕ್ಟ್ ನಲ್ಲಿ ಸಿಗ್ತಾನೆ, ಪೂರ್ಣತೆ ಸಿಗಲ್ಲ. ಅಲ್ಲಿ ಹೋದರೂ ಏನೋ ಒಂದು ಕೊರತೆ, ಒಂದು ಡಿಫಿಷಿಯನ್ಸಿ ಏನೋ ಇದ್ದು ಬಿಡ್ತದೆ. ಅಲ್ಲಿ ಮತ್ತೆ ಅಸಂತೃಪ್ತಿ ಇರುತ್ತದೆ. ಅಲ್ಲಿ ಹೋದ ನಂತರನೂ, ವೈಕುಂಠಕ್ಕೆ ಹೋದ ನಂತರನೂ ಒಂದು ಡಿಫಿಷಿಯನ್ಸಿ, ಒಂದು ಅಸಂತೃಪ್ತಿ ಇದ್ದೇ ಬಿಡ್ತದೆ, ಪೂರ್ಣತೆ ಆಗಲ್ಲ. ಆದ್ದರಿಂದ ಕ್ರಮಮುಕ್ತಿಯನ್ನು ಅಂದರೆ ಉಪಾಸನ ಮಾಡುವವರು ಮಾಡಲಿ. ಅವರು ನಿಷ್ಕಾಮವಾಗಿ ಏನು ಆಗ್ರಹವಿಲ್ಲದೆ ಸಗುಣ ಬ್ರಹ್ಮವನ್ನು ಮಾಡಿದ್ದರೂ
ಭಗವಂತನ ನನಗೆ ಭೇದವಿರಬೇಕು ಎಂದು ಆಗ್ರಹ ಬೇಡ. ಭಗವಂತನ ಸ್ವರೂಪ ಹೇಗಿದೆಯೋ ಗೊತ್ತಿಲ್ಲ. ಈ ರಾಮಕೃಷ್ಣ ಇದು ಚೆನ್ನಾಗಿ ಹೇಳ್ತಾರೆ, ಪರಮಹಂಸ ಅವರೇನು ಹೇಳ್ತಾರೆ, ಭಗವಂತನ ಸ್ವರೂಪವು ಹೀಗೆ ಹೀಗೆ ಎಂದು ನೀವು ತರ್ಕ ಮಾಡಬೇಡ. ಹೇಗೆ ಇರಲಿ ನೀವು ಪ್ರೀತಿಯಿಂದ ಮಾಡ್ಕೋ. ಅವರನ್ನೇ ಕೇಳು, ಪ್ರಭು ನೀವು ಹೇಗಿದ್ದೀಯೋ ನಿನ್ನ ಸ್ವರೂಪ ನೀನೇ ಹೇಳ್ಕೊಡು. ನಾನು ದ್ವೈತವ ವಿಶಿಷ್ಟಾದ್ವೈತವ ನನ್ನ ಕಡೆಯಿಂದ ನಾನು ಯಾವ ಆಗ್ರಹ ಮಾಡಲ್ಲ. ಇದು ಸಗುಣೋಪಾಸನವೇ ಆಗಿದ್ದರೂ ಇದು ನಿರ್ಗುಣಕ್ಕೆ ಅನುಕೂಲ ಮಾಡ್ತದೆ. ನೋಡಿ, ಈ ಪದ್ಧತಿ ಚೆನ್ನಾಗಿದೆ. ಇದು ನಮ್ಮ ಶಾಸ್ತ್ರದಲ್ಲಿಯೂ ಇದೆ, ಅವರು ಹೇಳಿದ್ದಾರೆ ಅಷ್ಟೇ. ಅವರೇನೋ ಅವರೇ ಹೇಳಿದ್ದಾರೆ ಎಂದು ಹೇಳ್ಕೊಡ್ತಾರೆ. ಇದು ನಮ್ಮ ಶಾಸ್ತ್ರದಲ್ಲಿ ಮೊದಲೇ ಇದೆ. ಈಗ ಅವರ ಅನುಯಾಯಿಗಳು ಅವರೇ ಹೇಳಿದ್ದಾರೆ, ಬೇರೆ ಎಲ್ಲಿಲ್ಲ ಎಂದು ಅವರಿಗೆ ಗೊತ್ತು. ಈಗ ಅಷ್ಟೇ, ಅವರವರ ಭಾವನೆ ಅವಕ್ಕೆ ಬಿಡ್ತೀವಿ. ಅಂದರೆ ಇದು ಶಾಸ್ತ್ರದಲ್ಲಿದೆ. ಏನಂದ್ರೆ ಭಗವಂತನಿಗೆ ನನಗೆ ದ್ವೈತ ಸಂಬಂಧ ಇರಬೇಕು, ವಿಶಿಷ್ಟಾದ್ವೈತ ಇರಬೇಕು. ಯಾವ ಸಂಬಂಧಗಳ ವಿಷಯದಲ್ಲಿ ಆಗ್ರಹ ಮಾಡಬೇಡ. ಸುಮ್ಮನೆ ಭಕ್ತಿಭಾವ ಇಟ್ಕೋ. ಅದೇ 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 ಭಗವಂತನೇ ತನ್ನ ಸಂಬಂಧವೇನೋ ತಾನೇ ಹೇಳ್ಕೊಡ್ತಾನೆ. ನೀವೇಕೆ ಆಗ್ರಹ ಅಲ್ಲವೇ? ನಾನು ಹೀಗೆ, ನಾನು ಬೇರೆ, ಭಗವಂತನು ಬೇರೆನೇ ಇರಬೇಕು ಅಂದ್ರೆ ಏನಾಗ್ತದೆ? ಭಗವಂತನಿಗೆ ನೀನೇ ಕಂಡೀಷನ್ ಮಾಡಿ ರೂಲ್ಸ್ ಇಟ್ಟು, ಭಗವಂತನೇ ನೀವು ದ್ವೈತ ಎಲ್ಲೇ ಇರಬೇಕು, ನನಗೆ ದ್ವೈತದಲ್ಲೇ ದರ್ಶನ ಕೊಡಬೇಕಂದ್ರೆ ಆಯ್ತಪ್ಪ, ನೀವು ದ್ವೈತ ಅಂದ್ರೆ ಹಾಗೆ ಕೊಡ್ತೀನಿ. ನೀನೇ ಭಗವಂತನು ಹೇಗೆ ದರ್ಶನ ಕೊಡಬೇಕೆನ್ನುವುದು ಕಂಡೀಷನ್ ಮಾಡಿದ್ದರೆ ಪಾಪ ಭಗವಂತ ಏನು ಮಾಡ್ತಾನೆ? ನಿನ್ನ ಕಂಡೀಷನ್ ಅನುಗುಣವಾಗಿ ನಿನಗೆ ಅಷ್ಟೇ ಕೊಡ್ತಾನೆ. ನೀವು ಭಗವಂತನಿಗೆ ಕಂಡೀಷನ್ಸ್ ರೂಲ್ಸ್ ಹೇಳಬೇಡಿ. ಓಕೆ, ಭಗವಂತ ನೀವು ಹೀಗೆ ಇದ್ದೀವಿ, ಇಷ್ಟೇ ಇದ್ದೀವಿ ಅಂತ ಹೇಳಬೇಡಿ. ನೀವು ಎಷ್ಟಿದ್ದೀಯೋ ನನಗೆ ಗೊತ್ತಿಲ್ಲ. ನಿನ್ನ ಸ್ವರೂಪ ನಿನ್ನ ಕಡೆಯಿಂದ ನೀವು ಹೇಗಿದ್ದೀಯೋ ಆ ಕಡೆಯಿಂದ ನನಗೆ ದರ್ಶನ ಕೊಡಿ. ನನಗೆ ಅಲ್ಪನು, ನಾನು ಅಲ್ಪ ಬುದ್ಧಿ, ನಾನು ಜೀವ, ನನಗಿಷ್ಟೇ ಗೊತ್ತು, ನಾನು ಈ ತರಹ ಮಾಡ್ಕೊಳ್ತಾ ಇದ್ದೀನಿ. ಭಗವಂತನ ಸ್ವರೂಪ ವಿಷಯದಲ್ಲಿ ಅವನು ವಿಷ್ಣುವ ಶಿವನ ನೀವು ಆಗ್ರಹ ಮಾಡಬೇಡ. ಅವನಿಗೆ ನಿಮಗೆ ಮಧ್ಯ ದ್ವೈತವಿದೆಯಾ ವಿಶಿಷ್ಟಾದ್ವೈತವಿದೆಯಾ ಯಾವ ಸಂಬಂಧ ಆಗ್ರಹ ಮಾಡಬೇಡ. ಭಕ್ತಿ ಮಾಡ್ಕೋ ಅಷ್ಟೇ, ಪೂರ್ಣ ಶರಣಾಗತಿ. ನಾನು ನನ್ನದು ಅಭಿಮಾನ ಬಿಡು. ಹಾಗೆ ಮಾಡ್ತಾ 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 ಇದ್ದರೆ ಒಂದು ಹಂತಕ್ಕೆ ಬಂದ ನಂತರ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗಿ ತನ್ನ ನಿಜ ಸ್ವರೂಪವನ್ನು ತಾನೇ ಹೇಳ್ಕೊಡ್ತಾನೆ. ನೋಡಿ, ಸಗುಣೋಪಾಸಕರಾಗಿದ್ದರೂ ಅದ್ವೈತ ಜ್ಞಾನಗಳಾಗಬಹುದು. ಸಗುಣೋಪಾಸಕರಾಗಿದ್ದರೂ ಅದ್ವೈತ ಜ್ಞಾನಕ್ಕೆ ಅಡ್ಡಿ ಯಾವಾಗ ಆಗ್ತದೆ ಅಂದರೆ ಭಗವಂತ ನೀನು ಹೀಗೇ ಇರಬೇಕು ಎಂದು ಆಗ್ರಹ ಮಾಡ್ತಾರೋ, ಭಗವಂತನಿಗೆ ನನಗೆ ಇದೇ ಸಂಬಂಧ, ದ್ವೈತವೇ ಇರಬೇಕು, ವಿಶಿಷ್ಟಾದ್ವೈತವೇ ಇರಬೇಕು, ಇನ್ನೇನೋ ಮೂರನೇದೋ ನಾಲ್ಕನೇದೋ ಇನ್ನೊಂದು, ಯಾವುದು ಹೀಗೇ ಇರಬೇಕು ಎಂದು ಯಾರು ಆಗ್ರಹ ಮಾಡ್ತಾರೋ ಅವರಿಗೆ ಭಗವಂತ ಅಷ್ಟೇ ಕೊಡ್ತಾನೆ. ಅಷ್ಟೇ. ಯಾರು ಭಗವಂತನಿಗೆ ನಮಗೆ ಸಂಬಂಧ ವಿಷಯದಲ್ಲಿ, ಭಗವಂತನು ಎಷ್ಟಿರುತ್ತಾನೆ ಹೇಗಿರುತ್ತಾನೆ ಎಂದ ವಿಷಯದಲ್ಲಿ ಯಾರು ಆಗ್ರಹ ಮಾಡಲ್ಲವೋ ಆದರೂ ಸಗುಣ ಭಕ್ತರೇ. ನೋಡಿ, ಸಗುಣ ಭಕ್ತರು ಬಟ್ ಯಾವುದು ಆಗ್ರಹ ಮಾಡಲ್ಲ, ಅದೆಲ್ಲ ಭಗವಂತನಿಗೆ ಬಿಡ್ತಾರೆ. ಭಕ್ತಿ ಮಾತ್ರ ಇಟ್ಕೊಂಡು ಮಾಡ್ತಾ ಇರುತ್ತಾರೆ. ಹಾಗೆ ಮಾಡ್ತಾ 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 ಇನ್ನೂ ಮನಸ್ಸು ಶುದ್ಧವಾಗಿ ಇನ್ನೂ ಹತ್ತಿರಕ್ಕೆ ಬಂದು ಭಗವಂತನೇ ತನ್ನ ಸ್ವರೂಪವನ್ನು ಹೇಳ್ಕೊಡ್ತಾನೆ. ಭಗವಂತನಿಗೆ ಬಿಡು, ನೀವು ಆಗ್ರಹ ಮಾಡಬೇಡ, ನನ್ನ ಆಗ್ರಹವೇ ನನಗೆ ಅಡ್ಡಿಯಾಗುತ್ತದೆ. ಇದು ನೋಡಿ, ಇದು ಅದ್ವೈತಿಗಳಲ್ಲಿ ಉಪಾಸನ. ಅದ್ವೈತಿಗಳಲ್ಲಿ ಉಪಾಸನ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಸಗುಣೋಪಾಸನಕ್ಕೆ ವಿರೋಧಗಳಲ್ಲ. ಭಗವಂತನ ಜೊತೆಗೆ ಸಂಬಂಧ ಯಾವುದೇ ಬಗೆ ಇರಲಿ ಒಳ್ಳೆಯದಪ್ಪ. ಭಗವಂತನ ಜೊತೆಗೆ ಸಂಬಂಧ ಮುಗ್ಧನಾಗಿ ಕುರುಡಾಗಿ ಹೇಗಾದರೂ ಮಾಡ್ಕೋ. ಭಗವಂತನು ಅತ್ಯಂತ ದಿವ್ಯ, ಅಖಂಡ, ಅನಂತ, ದಿವ್ಯ, ಅಹೇತುಕ ದಯಾಸಿಂಧು. ನಿನ್ನ ಪರವಾಗಿ ನಿನ್ನ ಕಡೆಯಿಂದ ಆಗ್ರಹಗಳು ಅದು ಇದು ಮಾಡಬೇಡ, ಅದು ಮಾಡಬೇಡ, ಅಡ್ಡಿ ಅಷ್ಟೇ. ನಿಮ್ಮ ಅಲ್ಪಬುದ್ಧಿ ಜೀವನ ಅಲ್ಪಬುದ್ಧಿಯಿಂದ ಆಗ್ರಹಗಳು ಅಲ್ಪಬುದ್ಧಿಗಳು ಇದು ಮಾಡದಿದ್ದರೆ ನಿಮಗೇನು ಗೊತ್ತಿಲ್ಲದಿದ್ದರೂ ಆ ಭಗವತ್ ಪ್ರೀತಿ ಆ ಸಂಬಂಧವೇ ಸಾಕು. ಭಗವಂತ ಅನುಗ್ರಹ ಮಾಡಿ ನಿನಗೆ ಬೇಕಾಗಿರುವ ಜ್ಞಾನ ಅವರ ಕಡೆಯಿಂದಲೇ ಕೊಟ್ಟು ನಿನ್ನನ್ನು ಉದ್ಧರಿಸಿಬಿಡ್ತಾನೆ. ಭಗವಂತನ ಎಷ್ಟು ಚೆನ್ನಾಗಿ. ಭಗವಂತ ಪಾಪ ಅನುಗ್ರಹ ತೋರಿಸ್ತೀನಿ ಅಂದರೆ ಅಡ್ಡಿ ಯಾರಂದ್ರೆ ಭಗವಂತನೇ ನೀವು ವಿಷ್ಣುವೇ ಆಗಬೇಕು, ನೀವು ಶಿವನಾಗಬಾರದು, ನೀವು ಅದಾಗಬಾರದು, ನೀವು ಹೀಗೆ ಇರಬೇಕು, ನಿನಗೆ ನನಗೆ ಸಂಬಂಧ ಇದೇ ಇರಬೇಕು ಎಂದು ನೀವು ಅಡ್ಡಿ ಮಾಡಿಬಿಟ್ರೆ ಭಗವಂತ ಏನು ಹೇಳ್ತಾನೆ? ಆಯ್ತಪ್ಪ, ನಿನಗೆ ಹಾಗೆ ಇಷ್ಟವಾ, ಇಟ್ಕೋ, ದೂರವೇ ಇರು, ಪರವಾಗಿಲ್ಲ, ನೀವು ಅಲ್ಲಿ ನಾನು ಇಲ್ಲಿ, ಆಯ್ತು ಹಾಗೆ ಇರ್ತೀವಿ. ನೀವು ಹೇಗೆ ಅಂದ್ರೆ ಹಾಗೆ, ನಾನೇಕೆ ಬಲವಂತ ಮಾಡುವುದು ನಿನಗೆ? ಭಗವಂತ ಒಪ್ಪಿಕೊಂಡು ನೀನು ಹಾಗೆ ಅಂದ್ರೆ ಹಾಗೆ ಕೊಡ್ತಾನೆ. ಶಿವರೂಪನಾಗಬಾರದು, ಆಯ್ತು. ನೀವು ವಿಷ್ಣುವೇ ಆಗಬೇಕು, ಹೌದು. ನೀವು ಶಿವನೇ ಆಗಬೇಕು, ವಿಷ್ಣು ಆಗಬಾರದು, ಆಯ್ತು. ಭಗವಂತ ನೀನು ಏನು ಅಡ್ಡಿ ಮಾಡಿದರೆ ಭಗವಂತ ಪಾಪ ಎಷ್ಟು ಮುಗ್ಧ. ನೀವು ಕಂಟ್ರೋಲ್ ಮಾಡಿದರೆ ಒಪ್ಕೊಳ್ತಾನೆ. ಯಾವ ಕಂಟ್ರೋಲ್ ಇಲ್ಲ ಅಂದ್ರೆ ಆಯ್ತು ಹೇಳ್ತಾನೆ. ಭಗವಂತ ನಿನಗೆ ಬಿಡ್ತೀನಿ ಅಂದ್ರೆ ಭಗವಂತ ತನ್ನ ಕಡೆಯಿಂದ ತನ್ನ ಅಖಂಡ ಅನಂತ ಅದ್ವಿತೀಯ ಸ್ವರೂಪವನ್ನು ತಾನೇ ತೋರಿಸ್ತಾನೆ. ನೋಡಿ, ಭಗವಂತನ ವಿಷಯದಲ್ಲಿ ಆಗ್ರಹ ಮಾಡಬೇಡ. ಯು ಹ್ಯಾವ್ ಟು ಬಿ ವೆರಿ ಸಿಂಪಲ್ ಅಂಡ್ ಹಂಬಲ್. ಅದ್ವೈತ ಅಂದ್ರೆ ಮಿಕ್ಕ ಜನರಿಗೆ ಒಂದೇ ಪಾಯಿಂಟ್ ಹೇಳಿ ನಾನು ಮುಂದುವರಿಯುತ್ತೇನೆ ನೋಡಿ.
ಮಿಕ್ಕ ಜನರಿಗೆ ದ್ವೈತಿಗಳಿಗೆ ಇದು ನಮ್ಮ ಸಿದ್ಧಾಂತ, ವಿಶಿಷ್ಟಾದ್ವೈತಿಗಳಿಗೆ ನಮ್ಮ ಸಿದ್ಧಾಂತ ಇದು, ನಿಂಬಾರ್ಕ ಅವರಿಗೆ ಇದು, ವಲ್ಲಭ ಅವರಿಗೆ, ಇವರಿಗೆ ಶೈವರಿಗೆ ಇದು, ಏನು ವೀರಶೈವರಿಗೆ, ಎಲ್ಲರಿಗೆ ತಮ್ಮ ಸಿದ್ಧಾಂತ ಎಂದು ಏನಿರುತ್ತದೆ ಇದೊಂದಿರುತ್ತದೆ. ಅದ್ವೈತಿಗಳಿಗೆ ಸಿದ್ಧಾಂತವೇನು? ನಾವು ಇದು ಅದು ಎಂದು ಯಾವ ಬಾಯಿದಿಂದ ಹೇಳದೆ ಸುಮ್ಮನೆ ಬಿಟ್ಟು ಬಿಟ್ಟರೆ ಅದು ಅದ್ವೈತ. ಗೊತ್ತಾ? ಅದ್ವೈತ ಇಸ್ ನಾಟ್ ಪರ್ಟಿಕ್ಯುಲರ್ ಥಿಂಗ್. ಇಫ್ ಯು ಸೇ ಪರ್ಟಿಕ್ಯುಲರ್, ದಟ್ ಈಸ್ ಮಿಥ್ಯ. ಮಿಥ್ಯ ಅಂದ್ರೆ ಏನು ಗೊತ್ತಾ? ಮಿಥ್ಯ ಅಂದ್ರೆ ಇವರು ಅರ್ಥ ಮಾಡಿಕೊಳ್ಳುವಷ್ಟಲ್ಲ. ಎನಿ ಕಾನ್ಸೆಪ್ಟ್, ಎನಿ ಇಮ್ಯಾಜಿನೇಷನ್ ಯು ಹ್ಯಾವ್, ದಟ್ ಈಸ್ ರಾಂಗ್. when you drop all imaginations, all concepts, that is Brahma. ಸರಿಯಾಗಿಲ್ಲವಾ? ಇದು ಚೆನ್ನಾಗಿಲ್ಲವಾ? ಮಿಥ್ಯ ಅಂದ್ರೆ ಅರ್ಥವೇನು? ಎನಿ ಕಾನ್ಸೆಪ್ಟ್, ಎನಿ ಇಮ್ಯಾಜಿನೇಷನ್ ಯು ಹ್ಯಾವ್, ದಟ್ ಈಸ್ ರಾಂಗ್. ದಟ್ ಈಸ್ ಲಿಮಿಟೆಡ್ ಬಿಕಾಸ್ ಅದು ಜೀವನ ಕಡೆಯಿಂದ ಊಹಿಸಿಕೊಂಡಿರುವ ಊಹ. ಅದೇಯಿಂದ ಅದ್ವೈತ ಇಸ್ ನಾಟ್ ಎ ಪರ್ಟಿಕ್ಯುಲರ್ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ನಮ್ಮದೊಂದು ಕಾನ್ಸೆಪ್ಟ್, ನಮ್ಮದು ಹೀಗೆ ಇರಬೇಕು, ಈಶ್ವರ ಹೀಗೆ, ಜೀವ ಹೀಗೆ, ಪ್ರಪಂಚ ಹೀಗೆ. ಒನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಟ್ಕೊಂಡರೆ ಅದು ಅವರವರ ಸಿದ್ಧಾಂತ ಆಗುತ್ತೆ. ಅದ್ವೈತ ಇಸ್ ನಾಟ್ ಎ ಸಿದ್ಧಾಂತ ಲೈಕ್ ದೆಮ್. ದೇ ಕಾಂಟ್ ಪುಟ್ ಅದ್ವೈತ ಲೈಕ್ ಒನ್ ಆಫ್ ದ ಮೆನಿ. ಇಟ್ ಈಸ್ ನಾಟ್ ಒನ್ ಆಫ್ ದ ಮೆನಿ. ಇಟ್ ಈಸ್ ಆಲ್ರೌಂಡರ್. ಆಲ್ರೌಂಡರ್ ಅನ್ನು ಎಲ್ಲಿ ಸೇರಿಸ್ತೀವಪ್ಪ? ಒಬ್ಬನು ಬ್ಯಾಟ್ಸ್ಮನ್ ಇರುತ್ತಾನೆ, ಕೆಲವರು ಬೌಲರ್ಸ್ ಇರುತ್ತಾರೆ, ಕೆಲವರು ಫೀಲ್ಡ್ ಮ್ಯಾನ್ ಇರುತ್ತಾರೆ, ಕೆಲವರು ಅಂಪೈರ್ಸ್ ಇರುತ್ತಾರೆ, ಕೆಲವರು ಏನಿರುತ್ತಾರೆ ಪ್ರೇಕ್ಷಕರು, ಏನು ಮಾಡ್ತೀರಿ, ಆನ್ಲುಕ್ಕರ್, ಅಲ್ಲಿ ಕೂತ್ಕೊಂಡು ನೋಡ್ತಾರೆ. ಇವನು ಆಲ್ರೌಂಡರ್, ಇವನು ಬ್ಯಾಟ್ಸ್ಮನ್, ಇವನು ಬೌಲರ್, ಇವನು ಅಂಪೈರ್, ಇವನು ಫೀಲ್ಡ್ ಮ್ಯಾನ್, ಅಂಡ್ ಆಲ್ಸೋ ಇವನೇ ಯಾರು, ಆನ್ಲುಕ್ಕರ್, ಸ್ಪೆಕ್ಟೇಟರ್. ಇವನೇ ಪ್ರೇಕ್ಷಕ. ಇನ್ನು ಬೇಕಾದರೆ ಇವನು ಕಾಮೆಂಟೇಟರ್ ಆಲ್ಸೋ. ಇವನೇ ಕಾಮೆಂಟೇಟರ್, ಎಲ್ಲ ಆಗಿದ್ದಾನೆ. ಈಗ ಏನು ಹೇಳಿ ಇವರನ್ನು ಎಲ್ಲಿ ಸೇರಿಸ್ತೀವಿ? ಎಲ್ಲಿಯೂ ಸೇರಿಸಕ್ಕಾಗಲ್ಲ. ಅಂದ್ರೆ ನಾನ್ ಎಕ್ಸಿಸ್ಟೆಂಟ್ ಹೇಳ್ತೀರಾ ಏನು? ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಬಟ್ ಯು ಕಾಂಟ್ ಕ್ಯಾಟಗರೈಸ್ ಹಿಮ್. ಅದ್ವೈತ ಮೀನ್ಸ್ ಯು ಡೋಂಟ್ ಕ್ಯಾಟಗರೈಸ್, ಬಟ್ ಈಸ್ ಆಲ್. ಎಲ್ಲವೂ ಸೇರ್ಕೊಳ್ತಾನೆ, ಎಲ್ಲರ ಜೊತೆಗೆ ಇರ್ತಾನೆ. ಅವಿವಾದೋ ಅವಿರುದ್ಧಶ್ಚ. ಗೌಡಪಾದರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದ್ವೈತ ಮೋರ್ ಅಂಡ್ ಮೋರ್ ಯು ಸ್ಟಡಿ, ಯು ಬಿಕಮ್ ಸೋ ಸಿಂಪಲ್ ಮ್ಯಾನ್, ವೆರಿ ಲವಿಂಗ್, ವೆರಿ ಕಂಪ್ಯಾಷನೇಟ್, ಯುವರ್ ಹಾರ್ಟ್ ಮೆಲ್ಟ್ಸ್ ಅವೇ ಇನ್ ಟು ದ ಹೋಲ್ನೆಸ್. ಅವಿವಾದೋ ಅವಿರುದ್ಧಶ್ಚ. ಯಾರ ಜೊತೆಗೆ ಜಗಳ ಇಲ್ಲ, ಯಾರ ಜೊತೆಗೆ ಯಾವ ಒಂದು ಪಂಗಡಕ್ಕೆ ಸೇರ್ಕೊಳ್ಳಲ್ಲ, ಯಾವ ಪಂಗಡಕ್ಕೆ ವಿರೋಧಿ ಅಲ್ಲ. ಯು ನೈದರ್ ಜಾಯಿನ್ ಒನ್ ಪಂಗಡ ನಾರ್ ಯು ಬಿಕಮ್ ಅಪೋಸಿಟ್ ಟು ಒನ್ ಪಂಗಡ. ಹೌ ಕ್ಯಾನ್ ಯು ಜಾಯಿನ್ ಒನ್ ಪಂಗಡ ಅಂಡ್ ಹೌ ಕ್ಯಾನ್ ಯು ಬಿ ಅಪೋಸಿಟ್ ಟು ಅನದರ್ ಪಂಗಡ? ಬಿಕಾಸ್ ಯುವರ್ ತತ್ವ ಈಸ್ ನಾಟ್ ಎ ಗಿವನ್ ಥಿಂಗ್. ಪರಮಾತ್ಮ ಹೀಗೆ ಇಷ್ಟು ಎನ್ನುವುದು ಸಮಥಿಂಗ್ ಯು ಡೋಂಟ್ ಸ್ಪೆಸಿಫೈ ಅಬೌಟ್ ಪರಮಾತ್ಮ. ಪರಮಾತ್ಮ ದಿಸ್ ಮಚ್ ಅಂಡ್ ನಾಟ್ ದಿಸ್ ಮಚ್ ಹಾಗೆ ಹೇಳಕ್ಕಾಗಲ್ಲ. ಎವ್ರಿಥಿಂಗ್ ಅಂದ್ರೆ ಏನು ಹೇಳಕ್ಕಾಗ್ತದೆ? ಎವ್ರಿಥಿಂಗ್ ಇಸ್ ಪರಮಾತ್ಮ. ವಾಟ್ ಎವರ್ ಯು ಥಿಂಕ್ ಆಫ್ ಆಲ್ ದಟ್ ಇಸ್ ಪರಮಾತ್ಮ. ದ್ವೈತವೂ ಓಕೆ, ವಿಶಿಷ್ಟಾದ್ವೈತವೂ ಓಕೆ, ಇನ್ನೇನಾದರೂ ಇದ್ರೆ ಅದು ಪರಮಾತ್ಮನೇ. ಎಲ್ಲವೂ ಪರಮಾತ್ಮ. ಆದರೆ ಅಖಂಡಾನಂತ ಅದ್ವಿತೀಯದಲ್ಲಿ ನಾವು ಕೆನ್ ಯು ಕ್ಯಾಟಗರೈಸ್ ಅದ್ವೈತ ಇಸ್ ಸಂಬಡಿ? ಕೆನ್ ಯು ಟೇಕ್ ಅದ್ವೈತ ಇಸ್ ಎನ್ ಎನಿಮಿ? ಕೆನ್ ಯು ಟೇಕ್ ಅದ್ವೈತ ಇಸ್ ನಮ್ಮ ಸೈಡ್? ಅದ್ವೈತ ನಿಮ್ಮ ಸೈಡ್ ಆಗ್ತಾನೆ, ಪಕ್ಕ ಸೈಡ್ ಆಗ್ತಾನೆ, ಇಲ್ಲಿ ಆಗ್ತಾನೆ, ಎಲ್ಲಿ ಆಗ್ತಾನೆ, ಯಾರ ಸೈಡು ಅಲ್ಲ. ಅದ್ವೈತಿಗಳನ್ನು ಎಲ್ಲರ ಜೊತೆಗೆ ಸೇರಿಸಿಕೊಳ್ಳಬಹುದು. ಎಲ್ಲರ ಜೊತೆಗೆ, ಯಾರ ಜೊತೆಗೂ ಯಾವ ಪರ್ಟಿಕ್ಯುಲರ್ ಸಂಬಂಧವೂ ಇಲ್ಲ. ಅದು ಅದ್ವೈತ. ಅವಿವಾದೋ ಅವಿರುದ್ಧಶ್ಚ. ಆದ್ದರಿಂದ ಭಗವಂತನಿಗೆ ನಿಮಗೆ ಈ ಸಂಬಂಧ ಎಂದು ಆಗ್ರಹ ಮಾಡಬೇಡ, ಬಟ್ ಸಗುಣವೇ ಇಟ್ಕೊ, ಮಾಡು. ಅದೇ 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 ಭಾವದಲ್ಲೇ ಮುಳುಗಿ ಹೋಗಿ ಸರ್ವಂ ಭಾವಮಯವಾಗುತ್ತದೆ. ಅವರಿಗೆ ನಿಧಾನವಾಗಿ ಪರಮಾತ್ಮ ಪ್ರಾಪ್ತಿಯಾಗಿ ಪರಮಾತ್ಮ ತನ್ನ ಸ್ವರೂಪವನ್ನು ತಾನೇ ಹೇಳ್ಕೊಡ್ತಾನೆ. ಬಿಕಾಸ್ ಯು ಅಲೌಡ್ ದಟ್ ಓಪನ್ ಚಾನಲ್. ಪರಮಾತ್ಮಕ್ಕೆ ಬಿಟ್ಟಿದ್ದೀವಿ, ಪರಮಾತ್ಮ ಯೂಸಸ್ ದಟ್ ಚಾನಲ್ ಅಂಡ್ ಹಿ ಗಿವ್ಸ್ ಯು ದ ಸ್ವರೂಪ. ಹಾಗೆ ಅದರಿಂದ ಮುಕ್ತಿಫಲಕಂ ಯತ್ ತದೇ ವೈಹಾಪಿ ಕಾಲಾಂತರ ಮುಕ್ತಿಫಲಂ ಉಪಾಸನಂ ಯೋಗಧಾರಣ ಸಹಿತಂ. ಯೋಗಧಾರಣ ಅಂದ್ರೆ ಏಕ. ಅಲ್ಲಿ ಭಗವದ್ಗೀತದಲ್ಲಿ ಹೇಳಿದ್ದಾರಲ್ಲ, ಅಲ್ಲಿ ಅಂದರೆ ಯೋಗಧಾರಣ ಅಂದ್ರೆ ಕೊನೆಯ ಸಮಯದಲ್ಲಿ ಮನಸ್ಸು ಏಕಾಗ್ರ ಮಾಡಿ ಶರೀರವನ್ನು ಬಿಡುತ್ತಾನೆ. ಅದು ಆ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ದೀತಿ. ವಕ್ತವ್ಯಂ ಇತ್ಯೇವಮರ್ಥಂ ಉತ್ತರೋ ಗ್ರಂಥಃ ಆರಭ್ಯತೆ ಎಂದು ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ದಟ್ ಈಸ್ ನಾಟ್ ರೆಲೆವೆಂಟ್ ಟು ಅಸ್. ಅದು ಅಲ್ಲಿಗೆ ಸಂಬಂಧ. ಆಯ್ತಾ? ಈ ಪ್ರಶ್ನೆಗೆ ಉತ್ತರವಾಯಿತು, ಟೈಮು ಆಯಿತು. ಐ ಥಿಂಕ್ ವಿಲ್ ಸ್ಟಾಪ್ ವಿತ್ ಇಟ್. ಮಿಕ್ಕದು ನಾಳೆ ಹೇಳೋಣ. ಐ ಮೇಡ್ ಲಿಟಲ್ ಚೇಂಜಸ್. ನನಗೆ ಸ್ವಲ್ಪ ಏನೋ ಡಿಫಿಕಲ್ಟಿ ಇದೆ. ಇನ್ನೊಂದು ಕ್ಲಾಸ್ ಇದೆ, ಒಂದು ಬ್ರಹ್ಮಚಾರಿ ಬರ್ತಾ ಇದ್ದಾನೆ. ಅದು ಹಿಂದಿಂದೇ ಇತ್ತು ಕ್ಲಾಸ್, ಈ ಲಾಕ್ಡೌನ್ ನಿಂದ ನಿಲ್ಲಿಸಿಬಿಟ್ಟೆ. ಇಲ್ಲೇ ಇರ್ತಾನೆ ಹುಡುಗ, ಕಾಲೇಜ್ ಹುಡುಗ, ಒಂದು ಬ್ರಹ್ಮಚಾರಿ. ನಾನು ಈ ವಿಶುದ್ಧ ವೇದಾಂತ ಸಾರ ಒಂದು ಕ್ಲಾಸೇ ಇಡ್ತೀನಿ 4 ರಿಂದ 5ಗೆ. ಈಗ ಮಿಕ್ಕದು 11 ರಿಂದ 12ಕ್ಕೆ ಬೇಡ. ಆ 11 ರಿಂದ 12ಕ್ಕೆ
ಆ ಬೆಳಗಿನ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ನಲ್ಲಿ ಹೇಳುವ ಸುಗಮ ಪಾಠ ಇದೆ ನೋಡಿ, ಅದನ್ನು 11ಕ್ಕೆ ಬದಲಾಯಿಸ್ತೀನಿ. 11 - 12 ಸುಗಮ ಆ ಇಂಗ್ಲಿಷ್ನಲ್ಲಿ ಹೇಳುವುದು, 4 - 5 ಡೈಲಿ 2 ಪಾಠಗಳೇ. ನನಗೂ ಸ್ವಲ್ಪ ಸ್ಟ್ರೇನ್ ಆಗ್ತಾ ಇದೆ, ಅದರಿಂದ ಐ ಥಿಂಕ್ ದಿಸ್ ಇಸ್ ಗುಡ್ ಎನಫ್. ವಿಲ್ ಗೋ ಲೇಜರ್ಲಿ. 11 to 12 ಸುಗಮ, ಅಂಡ್ ದೆನ್ ಫ್ರಮ್ ಟುಮಾರೋ ಅನ್ವರ್ಡ್ಸ್, ನಾಳೆನಿಂದ 4 - 5 ಇದು ಈ ವಿಶುದ್ಧ ವೇದಾಂತ ಸಾರ. ಇದು ಸ್ವಲ್ಪನೇ ಇದೆ, ಇದು ಮುಗಿಯುತ್ತದೆ. ಯಾಕಂದ್ರೆ ಇದು ಉಪಾಸನ, ಇದು ಹತ್ತಿರಕ್ಕೆ ಬರುತ್ತಾ ಇದೆ. ಈ ಉಪಾಸನದ ಇನ್ನು ಸ್ವಲ್ಪ ಇದೆ, 2-3 ಪ್ರಶ್ನೆಗಳು. ನಂತರ ನಿಧಿಧ್ಯಾಸನ ಹೇಳ್ತಾ ಇದ್ದಾರೆ. ನಿಧಿಧ್ಯಾಸನದಲ್ಲಿಯೂ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ನಿಧಿಧ್ಯಾಸನ ಹೇಗೆ ಮಾಡುವುದು ಅದು ಹೇಳೋಣ, ತುಂಬಾ ಚೆನ್ನಾಗಿದೆ. ಅದು ಡೈಲಿ 1 ಪಾಠ ಆಗುತ್ತದೆ, ಹೇಳೋಣ. ಓಕೆ, ಟುಮಾರೋ ಅನ್ವರ್ಡ್. ಟುಮಾರೋ ವಿಶುದ್ಧ ವೇದಾಂತ ಸಾರ ಕೇಳುವರಾದರೆ ನಾಳೆ 4 ಗಂಟೆ. ಇನ್ನು ಇಂಗ್ಲಿಷು ಸುಗಮಾನು ಕೇಳುವವರಾದರೆ 11 - 12 11 to 12 ಮಾರ್ನಿಂಗ್ 8:30 ಇಲ್ಲ, ಮಾರ್ನಿಂಗ್ 8:30 ನೀವೇ ಮರಣ ನಿಧ್ಯಾಸನ ಚಿಂತನ ಏನಾದರೂ ಮಾಡಿಕೊಂಡು. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.